ನಮಸ್ಕಾರ, ವಿವಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದೀಗ ಹೆಡ್ಲೈನ್ಸ್. ಕಾಂಗ್ರೆಸ್ ಜನಕಲ್ಯಾಣ ಸಮಾವೇಶಕ್ಕೆ ಕ್ಷಣಗಣನೆ. ಸಿಎಂ ಡಿಸಿಎಂ ಆದಿಯಾಗಿ ಸಂಪುಟವೇ ಭಾಗಿ ಸಾಧ್ಯತೆ. ಭದ್ರತೆಗಾಗಿ 2,000 ಪೊಲೀಸರ ನಿಯೋಜನೆ. ಕ್ಯಾಪ್ಟನ್ ಅರ್ಜುನ ಕಣ್ಮರೆಯಾಗಿ ಇಂದಿಗೆ 1 ವರ್ಷ ತುಂಬಿದರೂ ತಲೆ ಎತ್ತದ ಸ್ಮಾರಕ. ಅರ್ಜುನನ ಪುತ್ಥಳಿ ಪೂರ್ಣಕ್ಕೆ ಬೇಕು ಇನ್ನಷ್ಟು ದಿನ. ಬೇಲೂರಿನಲ್ಲಿ ಹೆಚ್ಚು ಪುರಾತನ ಮತ್ತು ಐತಿಹಾಸಿಕ ವಿಗ್ರಹಗಳು ಲಭ್ಯವಾಗುತ್ತಿವೆ. ಇಲ್ಲಿಯೇ ಸಂಶೋಧನೆ ನಡೆಸಲು ಶೀಘ್ರವೇ ಅಧ್ಯಯನ ಪೀಠ ಸ್ಥಾಪನೆ ಮಾಡಲಾಗುವುದು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಪೂಜ್ಯ ಶ್ರೀ ಡಾಕ್ಟರ್ ವೀರೇಂದ್ರ ಹೆಗಡೆ ಭರವಸೆ. ನಾಳೆ ನಗರದಲ್ಲಿ ನಡೆಯುವ ಕಾಂಗ್ರೆಸ್ ಜನಕಲ್ಯಾಣ ಸಮಾವೇಶಕ್ಕೆ ಕ್ಷಣಗಣನೆ ಶುರುವಾಗಿದ್ದು, ಇದಕ್ಕಾಗಿ ಪೂರ್ವ ಸಿದ್ಧತಾ ಕಾರ್ಯ ಬಹುತೇಕ ಪೂರ್ಣಗೊಂಡಿದೆ. ಇದಕ್ಕಾಗಿ ಅರಸೀಕೆರೆ ರಸ್ತೆಯ ಎಸ್ಎಂ ಕೃಷ್ಣನಗರ ಬಡಾವಣೆಯಲ್ಲಿ ಬೃಹತ್ ವೇದಿಕೆ ನಿರ್ಮಾಣ ಮಾಡಲಾಗಿದ್ದು, ಸುಮಾರು 480 ಅಡಿ ಅಗಲ 600 ಅಡಿ ಉದ್ದದ ಪ್ರದೇಶದಲ್ಲಿ ಜರ್ಮನ್ ಟೆಂಟ್ ನಿರ್ಮಾಣ ಮಾಡಲಾಗಿದೆ. ಏಕಕಾಲಕ್ಕೆ ಸುಮಾರು 70,000 ಜನರು ಕೂರಲು ಬೇಕಾದ ಆಸನ ವ್ಯವಸ್ಥೆ ಮಾಡಲಾಗಿದ್ದು, ಸಮಾವೇಶಕ್ಕಾಗಿ 3 ವೇದಿಕೆ ನಿರ್ಮಿಸಲಾಗಿದೆ. ಬೆಳಗ್ಗೆ 11 ಗಂಟೆಗೆ ನಿಗದಿಯಾಗಿರುವ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವ ಸಂಪುಟದ ಬಹುತೇಕ ಸಚಿವರು ಹಾಗೂ ಕೇಂದ್ರ ಮತ್ತು ರಾಜ್ಯ ನಾಯಕರು ಭಾಗಿಯಾಗಲಿದ್ದಾರೆ. ಇವರಿಗಾಗಿ ಪ್ರಧಾನ ವೇದಿಕೆ ಸಜ್ಜುಗೊಳಿಸಲಾಗಿದ್ದರೆ, ವೇದಿಕೆಯ ಎಡ ಹಾಗೂ ಬಲಬದಿಯಲ್ಲಿ 2 ಪರ್ಯಾಯ ವೇದಿಕೆ ಸಿದ್ಧ ಮಾಡಲಾಗಿದೆ. ಇಲ್ಲಿ ಶಾಸಕರು, ಮಾಜಿ ಸಚಿವರು ಹಾಗೂ ವಿವಿಧ ಸಂಘಟನೆಗಳ ನಾಯಕರು, ಮುಖಂಡರು ಆಸೀನರಾಗಲಿದ್ದಾರೆ. ಕೆಪಿಸಿಸಿ ಹಾಗೂ ಹಿಂದುಳಿದ, ಶೋಷಿತ ಹಾಗೂ ಸ್ವಾಭಿಮಾನಿ ಒಕ್ಕೂಟಗಳ ಜಂಟಿ ಆಶ್ರಯದಲ್ಲಿ ಜನಕಲ್ಯಾಣ ಸಮಾವೇಶ ನಡೆಯುತ್ತಿದೆ. ತಮ್ಮ ನೆಚ್ಚಿನ ನಾಯಕರು ಹಾಗೂ ಸಚಿವರನ್ನ ಸ್ವಾಗತಿಸಲು ಅರಸೀಕೆರೆ ರಸ್ತೆಯ ತುಂಬೆಲ್ಲ ನೂರಾರು ಸಂಖ್ಯೆಯ ಕಾಂಗ್ರೆಸ್ ಪಕ್ಷದ ಬಾವುಟ, ತರೇಹವಾರಿ ಬಣ್ಣದ ಬೃಹತ್ ಫ್ಲೆಕ್ಸ್, ಬ್ಯಾನರ್, ಕಟೌಟ್ಗಳು ರಾರಾಜಿಸುತ್ತಿವೆ. ಸಮಾವೇಶ ನಡೆಯುವ ಸ್ಥಳ ರಸ್ತೆ ಉದ್ದಕ್ಕೂ ಕೈ ನಾಯಕರು, ಸಚಿವ ಫ್ಲೆಕ್ಸ್ ಕಣ್ಣಿಗೆ ರಾಚುತ್ತಿವೆ. ಅಂದಾಜಿನ ಪ್ರಕಾರ 1 ಲಕ್ಷಕ್ಕೂ ಅಧಿಕ ಮಂದಿ ಸಮಾವೇಶದಲ್ಲಿ ಭಾಗಿಯಾಗುವ ನಿರೀಕ್ಷೆ ಇದ್ದು, ಇದಕ್ಕಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಹಾಗೂ ಇತರರು ಕಳೆದ ಹಲವು ದಿನಗಳಿಂದ ಸಿದ್ಧತೆಗಾಗಿ ಸಾಕಷ್ಟು ಶ್ರಮ ಹಾಕಿದ್ದಾರೆ. ಬಂದ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಲಾಗಿದೆ. ನಾಳಿನ ಬೃಹತ್ ಸಮಾವೇಶದ ಭದ್ರತೆಗಾಗಿ 2,000 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಬರೋಬ್ಬರಿ 5 ಎಸ್ಪಿ, 6 ಮಂದಿ ಎಎಸ್ಪಿ, 12 ಡಿವೈಎಸ್ಪಿ, 30ಕ್ಕೂ ಹೆಚ್ಚು ಇನ್ಸ್ಪೆಕ್ಟರ್ ಹಾಗೂ 80ಕ್ಕೂ ಹೆಚ್ಚು ಪಿಎಸ್ಐಗಳನ್ನ ನಿಯೋಜನೆ ಮಾಡಲಾಗಿದ್ದು, ಇವರೊಂದಿಗೆ ಸುಮಾರು 2,000ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಯನ್ನ ಭದ್ರತೆಗೆ ಹಾಕಲಾಗಿದೆ. ಮೈಸೂರು ದಸರಾದಲ್ಲಿ 8 ಬಾರಿ ಅಂಬಾರಿ ಹೊತ್ತಿದ್ದ ಜಿಲ್ಲೆಯ ಸಕಲೇಶಪುರ ಭಾಗದ ಅರಣ್ಯ ಭಾಗದಲ್ಲಿ ಪುಂಡಾನೆ ಸೆರೆ ಕಾರ್ಯಾಚರಣೆ ವೇಳೆ ಹೋರಾಡಿ ವೀರ ಮರಣ ಹೊಂದಿದ್ದ ಕ್ಯಾಪ್ಟನ್ ಅರ್ಜುನ ಕಣ್ಮರೆಯಾಗಿ ಇಂದಿಗೆ 1 ವರ್ಷ ತುಂಬಿದೆ. ಸಕಲೇಶಪುರ ತಾಲೂಕಿನ ಯಸಳೂರು ಹೋಬಳಿ ದಬ್ಬಳ್ಳಿಕಟ್ಟೆ ಅರಣ್ಯ ಪ್ರದೇಶದಲ್ಲಿ 2023 ಡಿಸೆಂಬರ್ 4ರಂದು ಅರ್ಜುನ ಇಹಲೋಕ ತ್ಯಜಿಸಿದ್ದ. ಪುಂಡಾನೆ ಸೆರೆ ಕಾರ್ಯಾಚರಣೆ ವೇಳೆ ಮದವೇರಿದ್ದ ಕಾಡಾನೆಯೊಂದಿಗೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ವೀರಾವೇಶದಿಂದ ಒಬ್ಬನೇ ಕಾದಾಡಿ ಗಂಭೀರ ಗಾಯಗೊಂಡು ಸ್ಥಳದಲ್ಲೇ ಕೊನೆಯುಸಿರೆಳೆದಿದ್ದ ವೀರ ಅರ್ಜುನನ ಸಾವಿಗೆ ಅಪಾರ ಮಂದಿ ಕಂಬನಿ ಮಿಡಿದಿದ್ದರು. ಸರ್ಕಾರ, ಅರಣ್ಯ ಇಲಾಖೆ ನಿರ್ಲಕ್ಷ್ಯಕ್ಕೆ ಅರ್ಜುನ ಬಲಿಯಾದ ಎಂದು ಆಕ್ರೋಶ ಹೊರಹಾಕಿದ್ದರು. ಮಾತ್ರವಲ್ಲ, ಅರ್ಜುನ ವೀರ ಮರಣ ಹೊಂದಿದ ಸ್ಥಳದಲ್ಲೇ ಅರ್ಜುನನ ಸ್ಮಾರಕ ನಿರ್ಮಾಣ ಮಾಡಬೇಕು ಎಂದು ಒತ್ತಡ ಹಾಕಿದ್ದರು. ಇದಕ್ಕೆ ಮಾಡಿದ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ, ವರ್ಷದೊಳಗೆ ಸ್ಮಾರಕ ಹಾಗೂ ಅರ್ಜುನ ಆನೆಯ ಪ್ರತಿರೂಪ ನಿರ್ಮಾಣ ಮಾಡಲಾಗುವುದು. ಇದನ್ನ ಪ್ರವಾಸಿ ತಾಣವಾಗಿ ಅಭಿವೃದ್ಧಿಪಡಿಸಲಾಗುವುದು ಎಂದು ಭರವಸೆ ನೀಡಿದ್ದರು. ವಿಪರ್ಯಾಸ ಎಂದರೆ ಅರ್ಜುನ ಸಾವನ್ನಪ್ಪಿ 1 ವರ್ಷ ಕಳೆದರೂ ಸ್ಮಾರಕ ಹಾಗೂ ಪುತ್ಥಳಿ ನಿರ್ಮಾಣ ಕಾರ್ಯ ಇನ್ನೂ ಮುಗಿದಿಲ್ಲ. ದಬ್ಬಳ್ಳಿಕಟ್ಟೆಯಲ್ಲಿ ಸ್ಮಾರಕದ ತಳಪಾಯ ನಿರ್ಮಾಣ ಆಗಿದ್ದರೆ, ಅರ್ಜುನ ಆಶ್ರಯ ಪಡೆದಿದ್ದ ಒಳ್ಳೆ ಆನೆ ಶಿಬಿರದಲ್ಲಿ ಅರ್ಜುನ ಆನೆಯ ಪುತ್ಥಳಿ ನಿರ್ಮಾಣ ಕಾರ್ಯ ಭರದಿಂದ ಸಾಗಿದೆ. ಈ ಕೆಲಸ ಪೂರ್ಣಗೊಳ್ಳಲು ಇನ್ನು ಕೆಲ ದಿನ ಬೇಕಾಗಿದೆ. ಅರ್ಜುನ ಆನೆ ಪುತ್ಥಳಿ ಕೆಲಸ ಮುಗಿದ ನಂತರ ಅಲ್ಲಿಂದ ದಬ್ಬಳ್ಳಿ ಕಟ್ಟೆಗೆ ತಂದು ಪ್ರತಿಷ್ಠಾಪನೆ ಮಾಡಬೇಕಿದೆ. ಹೀಗಾಗಿ ಅರ್ಜುನನ ಸ್ಮಾರಕ ಕಣ್ತುಂಬಿಕೊಳ್ಳಲು ಗಜರಾಜನ ಅಭಿಮಾನಿಗಳು ಮತ್ತಷ್ಟು ದಿನ ಕಾಯಲೇಬೇಕಿದೆ. ಹೀಗಾಗಿ ಇಂದು ದಬ್ಬಳ್ಳಿ ಕಟ್ಟೆಯಲ್ಲಿ ನಿಗದಿಯಾಗಿದ್ದ ಅರ್ಜುನನ ಸ್ಮಾರಕ ಹಾಗೂ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಮುಂದಕ್ಕೆ ಹೋಗಿದೆ. ಎಲ್ಲವೂ ಅಂದುಕೊಂಡಂತೆ ಆಗಿದ್ದ ಪುತ್ಥಳಿ ಉದ್ಘಾಟನೆಗೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಇತರರು ಆಗಮಿಸಬೇಕಿತ್ತು. ಆದರೆ ಯಾವುದೇ ಕೆಲಸ ಪೂರ್ಣ ಆಗದ ಹಿನ್ನೆಲೆ ಉದ್ಘಾಟನೆ ಕಾರ್ಯವೂ ಮುಂದೂಡಿಕೆ ಆಗಿದೆ. ಬೇಲೂರು ತಾಲೂಕಿನಲ್ಲಿ ಹೆಚ್ಚು ಪುರಾತನ ಮತ್ತು ಐತಿಹಾಸಿಕ ವಿಗ್ರಹಗಳು ಲಭ್ಯವಾಗುತ್ತಿರುವ ಹಿನ್ನೆಲೆಯಲ್ಲಿ ಇಲ್ಲಿಯೇ ಸಂಶೋಧನೆ ನಡೆಸಲು ಅನುವು ಮಾಡಲು ಧರ್ಮಸ್ಥಳ ಧರ್ಮೋತ್ಥಾನ ಸಂಸ್ಥೆಯಿಂದ ಶೀಘ್ರವೇ ಅಧ್ಯಯನ ಪೀಠ ಸ್ಥಾಪನೆ ಮಾಡಲಾಗುವುದು ಎಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಪೂಜ್ಯ ಶ್ರೀ ವೀರೇಂದ್ರ ಹೆಗಡೆ ಹೇಳಿದರು. ಹಳೆಬೀಡು ತಾಲೂಕಿನ ಶಿವಪುರ ಕಾವಲು ಅತಿಶಯ ಕ್ಷೇತ್ರ ಜೈನರ ಗುತ್ತಿಯಲ್ಲಿ ಹಮ್ಮಿಕೊಂಡಿದ್ದ ಪಂಚಕಲ್ಯಾಣೋತ್ಸವ ಹಾಗೂ 24 ಅಡಿ ಶಿಲಾಥನಾಥ ತೀರ್ಥಂಕರ ವಿಗ್ರಹ ಲೋಕಾರ್ಪಣೆ ಕಾರ್ಯಕ್ರಮಕ್ಕೂ ಮುನ್ನ
ಹಳೆಬೀಡು ತಾಲೂಕಿನ ಶಿವಪುರ ಕಾವಲು ಅತಿಶಯ ಕ್ಷೇತ್ರ ಜೈನರ ಗುತ್ತಿಯಲ್ಲಿ ಹಮ್ಮಿಕೊಂಡಿದ್ದ ಪಂಚಕಲ್ಯಾಣೋತ್ಸವ ಹಾಗೂ 24 ಅಡಿ ಶೀತಲನಾಥ ತೀರ್ಥಂಕರರ ವಿಗ್ರಹ ಲೋಕಾರ್ಪಣೆ ಕಾರ್ಯಕ್ರಮಕ್ಕೂ ಮುನ್ನ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹೊಯ್ಸಳ ಕಾಲಘಟ್ಟದಲ್ಲಿ ಅತಿಕ್ರಮಣಕ್ಕೆ ಒಳಪಟ್ಟು ಸಾವಿರಾರು ಐತಿಹ್ಯ ಸಾರುವ ವಿಗ್ರಹಗಳು ಮಣ್ಣು ಪಾಲಾಗಿವೆ. ಅಲ್ಲದೆ ಮೂರ್ತಿಗಳು ಭಿನ್ನವಾಗಿವೆ. ಈಗಾಗಲೇ ಧರ್ಮಸ್ಥಳ ಸಂಸ್ಥೆಯಿಂದ ಕೆಲ ವಿಗ್ರಹಗಳನ್ನು ವಸ್ತು ಸಂಗ್ರಹಾಲಯದಲ್ಲಿ ಸಂರಕ್ಷಿಸಲಾಗಿದೆ. ವಿಶೇಷವಾಗಿ ಬೇಲೂರು, ಹಳೆಬೀಡು ಬಳಿ ಜೈನ ಮೂರ್ತಿ ಸಂಶೋಧನೆ ವೇಳೆ ಲಭ್ಯವಾಗಿವೆ. ಇದರಿಂದ ಮುಂದಿನ ಪೀಳಿಗೆಗೆ ತಿಳಿಸುವ ನಿಟ್ಟಿನಲ್ಲಿ ಮಹತ್ವಪೂರ್ಣ ಕಾರ್ಯ ಕೈಗೊಳ್ಳಬೇಕಿದೆ. ಸದ್ಯ ಜೈನರ ಗುತ್ತಿ ಕೂಡ ಐತಿಹಾಸಿಕ ಪರಂಪರೆ ಹೊಂದಿದೆ. ಇಲ್ಲಿನ ಮುನಿಶ್ರೇಷ್ಠರು ಕ್ಷೇತ್ರದ ಅಭಿವೃದ್ಧಿಗೆ ಅವಿರತ ಸೇವೆ ನೀಡುವ ಮೂಲಕ ಸುಕ್ಷೇತ್ರ ಮಾಡಿದ್ದಾರೆ. ಪುಷ್ಪಗಿರಿ ಮಹಾಸಂಸ್ಥಾನ ಮಠದ ಪರಮಪೂಜ್ಯ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿ ಮಾತನಾಡಿ, 900 ವರ್ಷಗಳ ಗತವೈಭವ ಸಾರುವ ಜೈನರ ಗುತ್ತಿ ಕ್ಷೇತ್ರದ ಸಕಲ ಅಭಿವೃದ್ಧಿಗೆ ಪೂಜ್ಯ ಶ್ರೀ ವೀರಸಾಗರ ಮುನಿಗಳು ಶ್ರಮಿಸಿದ್ದಾರೆ. ವಿಶೇಷವಾಗಿ ಹಳೆಬೀಡು ಸುತ್ತಮುತ್ತ ಇಂದಿಗೂ ಜಿನ ಮೂರ್ತಿಗಳು ಮಣ್ಣಿನಲ್ಲಿ ಲಭ್ಯವಾಗುತ್ತಿರುವ ನಿಟ್ಟಿನಲ್ಲಿ ಹೆಚ್ಚಿನ ಸಂಶೋಧನೆ ಅಗತ್ಯವಿದೆ. ಧರ್ಮಸ್ಥಳ ಧರ್ಮಾಧಿಕಾರಿ ಪೂಜ್ಯ ಶ್ರೀ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಧರ್ಮಸ್ಥಳ ಧರ್ಮೋತ್ಥಾನ ಸಂಸ್ಥೆ ಸ್ಥಾಪಿಸಿ ಈಗಾಗಲೇ ನೂರಾರು ದೇಗುಲ ಮತ್ತು ಸಾವಿರಾರು ವಿಗ್ರಹ ಸ್ಥಾಪಿಸಿದ್ದಾರೆ. ಅವರು ಕಾರ್ಯ ನಿಜಕ್ಕೂ ಮೆಚ್ಚುವ ಕೆಲಸ. ಧರ್ಮಸ್ಥಳದಲ್ಲಿ ಸತ್ಯ, ನ್ಯಾಯ, ನೀತಿ ದಾಸೋಹವನ್ನ ನಡೆಸುತ್ತಿರುವ ಪೂಜ್ಯರ ಕೆಲಸ ಅಗಮ್ಯವಾಗಿದೆ ಎಂದರು. ಆ ಮೂರ್ತಿಯಲ್ಲಿ ಹೊಸ ಮೂರ್ತಿಗಳನ್ನು ಕೂಡ ನಿರ್ಮಾಣ ಮಾಡಿ ಪೂಜ್ಯರು ಇಲ್ಲಿ ಅದನ್ನು ಪ್ರದರ್ಶನವನ್ನು ಮಾಡಿ ನಿಮಗೆಲ್ಲ ಪ್ರೇಕ್ಷಣಿಕ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ನಮಸ್ಕಾರವನ್ನು ಅರ್ಪಿಸ್ತೇನೆ. ಮತ್ತು ಮುಖ್ಯವಾಗಿ ಇವತ್ತು ನಡೀತಕ್ಕಂಥದ್ದು ಮಹಾಮಾಸಿಕಾಭಿಷೇಕ ಕಣ್ಣುಗಳ ಮತ್ತೆ ಇವತ್ತು ನಿಮಗೆ ಹೇಳಬೇಕಾದಿಲ್ಲ. ನೀವೆಲ್ಲರೂ ಇಲ್ಲಿ ಸೇವೆ ಮಾಡಿರಿ. ಹಾಗಾಗಿ ಈ ಎಲ್ಲ ಪುಣ್ಯ ನಿಮಗೆ ದೊರೆತಿದೆ. ಮತ್ತು ನಮಗೆಲ್ಲ ಗೊತ್ತಿದ್ದ ಹಾಗೆ ಯಾರು ಪುಣ್ಯಕರು ತೆಗೆದರೆ ಈ ದಾನ ಮಾಡೋರು, ಧರ್ಮ ಮಾಡೋರು ಮತ್ತು ಯಾವ ರೀತಿ ತ್ಯಾಗಜೀವಿಗಳಿದ್ದಾರೆ, ಎಲ್ಲ ಮಹಾತ್ಮರಿದ್ದಾರೆ. ಅವರನ್ನು ದರ್ಶನ ಮಾಡಿದ್ರೆ ಮಹಾಪುಣ್ಯ. ಒಬ್ಬ ಊರಿನಲ್ಲಿ ಭಾಳ ಶ್ರೀಮಂತ ಇದ್ದಂತೆ ಅವನ ಕಾಲವಾದಾಗ ಒಬ್ಬರು ಮುನಿ ಹೇಳ್ತಾರಂತೆ, ಹೋಗಿ ಅವ್ರ ಮನೆ ಹತ್ರ ಕೀ ಕೊಡ್ತೀವಿ, ಎಷ್ಟು ಜನ ಅವ್ರ ಬಗ್ಗೆ ಏನು ಹೇಳ್ತಾರೆ ಅಂತ ನಾವು ಕೇಳಿ ಅಂತ. ನೀವು ಕೇಳಿದ್ರೆ ಅಯ್ಯೋ ಪಾಪ ಹೋಗ್ಬಿಡ್ತಾರೆ. ತೀವ್ರ ಜಿದ್ದಾಜಿದ್ದಿ ಹಾಗೂ ಪೈಪೋಟಿಯಿಂದಾಗಿ ಕುತೂಹಲದ ಕಣವಾಗಿದ್ದ ಹಾಸನ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಚುನಾವಣೆಗೆ ಇಂದು ತೆರೆಬಿದ್ದಿದ್ದು, ನೂತನ ಅಧ್ಯಕ್ಷರಾಗಿ ಬಿಪಿ ಕೃಷ್ಣೇಗೌಡ ಅವರು ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಖಜಾಂಚಿಯಾಗಿ ಇವರದೇ ತಂಡದ ಕೆಆರ್ ಹೇಮಂತ್ ಆಯ್ಕೆಯಾಗಿದ್ದರೆ, ರಾಜ್ಯ ಪರಿಷತ್ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದ ಎಂಎಲ್ ಮಂಜುನಾಥ್ ಅವರಿಗೆ ಸೋಲಾಗಿದ್ದು, ಕೆಎಂ ಶ್ರೀನಿವಾಸ್ ಬಣದ ರಾಜು ಟಿ ಅವರು ಕೇವಲ 1 ಮತಗಳ ಅಂತರದಿಂದ ಗೆಲುವಿನ ನಗೆ ಬೀರಿದ್ದಾರೆ. ಬುಧವಾರ ಬೆಳಗ್ಗೆ 9 ಗಂಟೆಯಿಂದ ನಗರದ ಆರ್ಸಿ ರಸ್ತೆಯಲ್ಲಿರುವ ಜಿಲ್ಲಾ ಸರ್ಕಾರಿ ನೌಕರರ ಸಂಘದಲ್ಲಿ ಚುನಾವಣೆ ನಡೆಯಿತು. ಮಧ್ಯಾಹ್ನದ ವೇಳೆಗೆ ಎಲ್ಲಾ 74 ಮಂದಿ ನಿರ್ದೇಶಕರು ಮತ ಚಲಾವಣೆ ಮಾಡಿದ್ದರಿಂದ ವೋಟಿಂಗ್ ಮುಕ್ತಾಯಗೊಂಡಿತು. ಮುನ್ನೆಚ್ಚರಿಕೆಯಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಮಧ್ಯಾಹ್ನ ನಂತರ ಮತ ಎಣಿಕೆ ಆರಂಭವಾಯಿತು. 74 ಮತಗಳ ಪೈಕಿ ಬಿಪಿ ಕೃಷ್ಣೇಗೌಡ ಅವರು 42 ಮತ ಪಡೆದ ಜಯಭೇರಿ ಬಾರಿಸಿದರೆ, ಪ್ರತಿಸ್ಪರ್ಧಿ ಕೆಎಂ ಶ್ರೀನಿವಾಸ್ 31 ಮತ ಪಡೆಯುವ ಮೂಲಕ ಸೋಲು ಅನುಭವಿಸಿದರು. ಜಿಲ್ಲಾ ಖಜಾಂಚಿಯಾಗಿ ಕೆಆರ್ ಹೇಮಂತ್ ಅವರು 43 ಮತ ಪಡೆದು ಗೆಲುವು ಸಾಧಿಸಿದರೆ, ಪ್ರತಿಸ್ಪರ್ಧಿ ಎಸ್ ಮಧು 31 ಮತ ಪಡೆದು ಪರಾಭವಗೊಂಡರು. ಇನ್ನು ರಾಜ್ಯ ಪರಿಷತ್ ಸದಸ್ಯರಾಗಿ ಟಿ ರಾಜು 37 ಮತ ಪಡೆದು ಗೆಲುವನ್ನು ತಮ್ಮದಾಗಿಸಿಕೊಂಡರೆ, ಇವರ ವಿರುದ್ಧ ಕಣಕ್ಕಿಳಿದಿದ್ದ ಎಂಎಲ್ ಮಂಜುನಾಥ್ 36 ಮತ ಪಡೆದುಕೊಂಡರೂ ಕೇವಲ 1 ಮತದಿಂದ ಸೋಲು ಅನುಭವಿಸಬೇಕಾಯಿತು. ಒಟ್ಟು 74 ಮತಗಳಲ್ಲಿ 1 ಮತ ತಿರಸ್ಕೃತಗೊಂಡಿದೆ. ಅಂತಿಮವಾಗಿ ಸರ್ಕಾರಿ ನೌಕರರ ಸಂಘದ ನೂತನ ಜಿಲ್ಲಾಧ್ಯಕ್ಷರಾಗಿ ಬಿಪಿ ಕೃಷ್ಣೇಗೌಡ, ಖಜಾಂಚಿಯಾಗಿ ಕೆಆರ್ ಹೇಮಂತ್ ಮತ್ತು ರಾಜ್ಯ ಪರಿಷತ್ ಸದಸ್ಯರಾಗಿ ರಾಜು ಟಿ ಅವರು ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಬಿಎ ಗೋವಿಂದರಾಜು ಘೋಷಿಸಿದರು. ನೌಕರರ ಸಂಘದ ಚುನಾವಣೆಯಲ್ಲಿ ಮತ್ತು ಅಧ್ಯಕ್ಷರಾಗಿ ಬಿಪಿ ಕೃಷ್ಣೇಗೌಡರು ಮತ್ತು ರಾಜ್ಯ ಪರಿಷತ್ಗಾಗಿ ನಮ್ಮ ಖಜಾಂಚಿಯಾಗಿ ನಮ್ಮ ಹೇಮಂತ್ ಅವರು ಆಯ್ಕೆಯಾಗಿದ್ದಾರೆ. ಅದೇ ರೀತಿ ವಿಷ್ಣುಕುಮಾರ್ ಅವರು ಕೂಡ ಅಲ್ಪ ಮತದಿಂದ 1 ಮತದಿಂದ ಅವರು ಪರಾಜಿತಗೊಂಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಅವರೆಲ್ಲರೂ ಕೂಡ ಅಭಿನಂದನೆಗಳನ್ನು ತಿಳಿಸಲು ಬಯಸ್ತೇನೆ. ಹಾಗೂ ಮುಖ್ಯವಾಗಿ ಮತ್ತು ಶ್ರೀ ರೇವಣ್ಣ ಅವರ ಒಂದು ನೇತೃತ್ವದಲ್ಲಿ ಮತ್ತು ಬಿಪಿ ಮಂಜೇಗೌಡರು ಅವರ ಒಂದು ನೇತೃತ್ವದಲ್ಲಿ ಚುನಾವಣೆಯನ್ನು ಎಲ್ಲರೂ ಕೂಡ ಯಶಸ್ವಿಯಾಗಿ ಗೆಲುವನ್ನು ಸಾಧಿಸಿದ್ದಾರೆ. ಮೊದಲನೇದಾಗಿ ನಾನೆಲ್ಲ ನಮ್ಮ ನೌಕರರ ಎಲ್ಲ ಒಂದು ಜಿಲ್ಲೆಯ ನೌಕರರೆಲ್ಲರೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ, ಮುಂದೆ ಎಲ್ಲ ನೌಕರರ ಕಷ್ಟ ಸುಖಗಳಿಗೆ ಅವರ ಏಳಿಗೆಗೆ ಅವರು ಸದಾಕಾಲ ತಮ್ಮಗಳ ಜೊತೆ ಇರ್ತಾರೆ ಅಂತ ನಾನು ಭಾವಿಸ್ತೇನೆ. ಅದೇ ರೀತಿ ಮುಂದಿನ ಬರುವ ರಾಜ್ಯಾಧ್ಯಕ್ಷರ ಚುನಾವಣೆಗೆ ನಮ್ಮ ಬಿಪಿ ಕೃಷ್ಣೇಗೌಡರು ಸ್ಪರ್ಶಿಸಿದ್ದಾರೆ. ಹಾಸನ ಜಿಲ್ಲೆಯ ಸಮಸ್ತ ನೌಕರರು ಕೂಡ ಅವರಿಗೆ ಸಹಕರಿಸಬೇಕು ಅಂತ ಖಜಾಂಚಿಯಾಗಿ ಇವತ್ತು ಗೆಲುವನ್ನು ಸಾಧಿಸಿದ್ದಾರೆ. ಖಂಡಿತ ಅದೆಲ್ಲ ನಮಗೆ ಖುಷಿ ಪಡುವಂಥದ್ದು. ಕೃಷ್ಣ ಪ್ರಕಾಶ್ ಅವರು ಸ್ವಲ್ಪ ಅಂತರ ಮತದಲ್ಲಿ ಸ್ವಲ್ಪ ಮತದಲ್ಲಿ ಸೋತಿದ್ದಾರೆ. ಅದೊಂದು ತುಂಬ ಬೇಜಾರಿದೆ. ಮುಂದಿನ ದಿನಗಳಲ್ಲಿ ಅವ್ರನ್ನೂ ಕೂಡ ಸಂಘದೊಳಗೆ ಸೇರಿಸ್ಕೊಂಡು ಒಳ್ಳೆ ಕಾರ್ಯಗಳನ್ನು ಮಾಡ್ತೀವಿ. ಜೊತೆಗೆ ನಾನೊಬ್ಬ ಶಿಕ್ಷಕಿಯಾಗಿರೋದ್ರಿಂದ, ಒಬ್ಬ ಮಹಿಳಾ ಶಿಕ್ಷಕಿಯಾಗಿ
ಶಿಕ್ಷಕರ ಸಮಸ್ಯೆ ಆಗಿರ್ಬೋದು, ಬೇಕಾದಷ್ಟು ಸಮಸ್ಯೆಗಳಿದೆ. ಖಂಡಿತ ನಾನು ಅದನ್ನು ನನಗೆ ಎಷ್ಟು ಸಾಧ್ಯನೋ ಜಿಲ್ಲಾಧ್ಯಕ್ಷರು ಇದ್ದಾರೆ, ಅವರ ಒಂದು ವಿಶ್ವಾಸವನ್ನು ಗಳಿಸಿ ಅವ್ರ ಜೊತೆಗೆ ಸೇರಿ ಈ ಇವತ್ತಿನ ಒಂದು ಸರ್ಕಾರಿ ನೂತನ ಚುನಾವಣೆಯಲ್ಲಿ ವಿಜೇತರಾಗಿರ್ತಕ್ಕಂಥ ಸನ್ಮಾನ್ಯ ಬಿ ಕೃಷ್ಣೇಗೌಡರು ಮತ್ತು ಹಾಗೆ ಹೇಮಂತ್ ಅವ್ರಿಗೂ ಹಾಗೂ ರಾಜು ಅವ್ರಿಗೂ, ಅಂದರೆ ಅಧ್ಯಕ್ಷರಾಗಿ ಆಯ್ಕೆ ಆಗಿರ್ತಕ್ಕಂಥ ಬಿ ಕೃಷ್ಣೇಗೌಡರಿಗೂ ಹಾಗೂ ರಾಜ್ಯ ಪರಿಷತ್ ಸದಸ್ಯರಾಗಿ ಆಯ್ಕೆ ಆಗಿರ್ತಕ್ಕಂಥ ರಾಜು ಅವರಿಗೂ ಹಾಗೂ ಖಜಾಂಚಿಯಾಗಿ ಆಯ್ಕೆಯಾಗಿರ್ತಕ್ಕಂಥ ಹೇಮಂತ್ ಅವ್ರಿಗೂ ಮೊದಲು ನಮ್ಮ ಎಲ್ಲ ಸರ್ಕಾರಿ ನೌಕರ ಬಾಂಧವರ ಪರವಾಗಿ ಅವರಿಗೆ ಒಂದು ಶುಭಾಶಯಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎರಡನೇದಾಗಿ, ಈಗ ಚುನಾವಣೆ ಮುಗಿದಿದೆ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಒಗ್ಗಟ್ಟಾಗಿ, ಇಲ್ಲಿ ಯಾವುದೇ ಒಂದು ಗುಂಪುಗಳಾಗಲಿ ಅವು ಇರಬಾರ್ದು. ನಾವು ಸರ್ಕಾರಿ ನೌಕರ ಹಿತರಕ್ಷಣೆಗಾಗಿ, ಅವರ ಕುಟುಂಬದ ಹಿತರಕ್ಷಣೆಗಾಗಿ ನಾವು ಎಲ್ಲ ಸರ್ಕಾರಿ ಒಗ್ಗಟ್ಟಾಗಿ ಮುಂದೆ ಒಳ್ಳೆ ಕೆಲಸಗಳನ್ನು ಮಾಡಬೇಕು ಅಂತಕ್ಕಂಥದ್ದೇ ನಮ್ಮ ಒಂದು ಆಶಯ ಆಗಿರಬೇಕು. ಇಲ್ಲಿ ಯಾರೇ ಗೆದ್ರೂ ನಾವು ಸರ್ಕಾರಿ ನೌಕರ ಒಂದು ಕೆಲಸವನ್ನು ಮಾಡ್ತಕ್ಕಂಥದ್ದು ಮುಖ್ಯ. ಹಾಗಾಗಿ ಎಲ್ಲರಿಗೂ ಶುಭಾಶಯನ ತಿಳಿಸ್ತಾ, ಹಾಗೆ ಸೋತಿರ್ತಕ್ಕಂಥ ಅಭ್ಯರ್ಥಿಗಳು ಸೋತಿದ್ದೀವಿ ಅನ್ನಬಾರ್ದು. ಅವರು ಸಹ ಒಂದು ಭಾಗ ನಮ್ಮ ಒಂದು ಸರ್ಕಾರಿ ನೌಕರ ಸಂಘದಲ್ಲಿ, ಅವರು ಸಹ ನಿರ್ದೇಶಕರಾಗಿರ್ತಾರೆ. ನಮಗೆಲ್ಲರೂ ಓಟ್ ಹಾಕಿ ಗೆಲ್ಲಿಸಿದಂಥ ನಿರ್ದೇಶಕರುಗಳಿಗೆ ಧನ್ಯವಾದವನ್ನು ತಿಳಿಸ್ತೇನೆ. ಎಷ್ಟು ಒತ್ತಡ ಇದ್ದರೂ ಯಾವುದಕ್ಕೂ ಮಣಿದನೆ ಮುಕ್ತ ಮನಸ್ಸಿನಿಂದ ವೋಟ್ ಮಾಡಿ ನಮ್ಮನ್ನು ಗೆಲ್ಲಿಸಿರೋಂಥ ಎಲ್ಲ ನಿರ್ದೇಶಕರಿಗೂ ನನ್ನ ಅನಂತ ಹಾಗೂ ದೊಡ್ಡವರಾಶಿವರು ಶುರು ಮಾಡಿದ್ವಿ. ಅಲ್ಲಿಂದ ಎಲ್ಲ ಶಾಸಕರು ಸಹಾಯ ಮಾಡಿದ್ರು. ಎಲ್ಲ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಾಯ ಮಾಡಿದ ಎಲ್ಲ ನಾಯಕರುಗಳಿಗೂ ಹಾಗೂ ನನ್ನ ಲೋಕೋಪಯೋಗಿ ಇಲಾಖೆಯ ಬಂಧು ಮಿತ್ರರು ಧನ್ಯವಾದ. ಎಸ್ಪೆಷಲಿ ಸೂರ್ಯಪ್ರಕಾಶ್ ಅವರು, ಸ್ವಾಮಿಗೌಡರು ಮತ್ತು ಇದರಲ್ಲಿ ಮಂಜಣ್ಣವರು, ಜಯರಾಮಣ್ಣ, ಮಂಜೇಗೌಡರು ಇವರೆಲ್ಲ ನಮಗೆ ತುಂಬ ಹತ್ತಿರದಿಂದ ಬೆಳಗ್ಗೆ ಸಂಜೆ ನಮಗೆ ಸಹಾಯ ಮಾಡಿದರು. ಅವ್ರಿಗೂ ನನ್ನ ಅನಂತ ಮತ್ತು ನನ್ನ ಫ್ಯಾಮಿಲಿಯವರು ಎಲ್ಲ ಮೆಂಬರ್ಸ್. ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಬಿಪಿ ಕೃಷ್ಣೇಗೌಡ ಮಾತನಾಡಿ, ಸರ್ಕಾರಿ ನೌಕರರ ಸಂಘದ 2024ರಿಂದ 29ನೇ ಸಾಲಿನ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸಿದ್ದು, ಎಲ್ಲ ಇಲಾಖೆಯ ನಿರ್ದೇಶಕರು ಹಾಗೂ ವಿವಿಧ ತಾಲೂಕಿನ ಅಧ್ಯಕ್ಷರು ತಮ್ಮ ಅಮೂಲ್ಯ ಮತಗಳನ್ನು ಚಲಾಯಿಸುವುದರ ಮೂಲಕ ನನ್ನನ್ನು ಜಯಶೀಲರನ್ನಾಗಿ ಮಾಡಿದ್ದಾರೆ. ಅವರಿಗೆಲ್ಲ ಈ ಸಂದರ್ಭದಲ್ಲಿ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಈ ಗೆಲುವಿಗೆ ಜಿಲ್ಲೆಯ ನಾಯಕರುಗಳು ಸಹ ಎಲ್ಲಾ ರೀತಿಯಲ್ಲಿನ ಸಹಕಾರವನ್ನ ನೀಡಿದ್ದು, ಅವರಿಗೂ ಅಭಿನಂದನೆಯನ್ನ ಸಲ್ಲಿಸುತ್ತೇನೆ ಎಂದು ತಿಳಿಸಿದ ಅವರು, ನನ್ನನ್ನು ನಂಬಿ ಈ ಸ್ಥಾನವನ್ನ ನನಗೆ ಕಲ್ಪಿಸಿರುವುದಕ್ಕೆ 5 ವರ್ಷದ ಅಧಿಕಾರದ ಅವಧಿಯಲ್ಲಿ ಸರ್ಕಾರಿ ನೌಕರರ ಸಮಸ್ಯೆಗಳನ್ನು ಬಗೆಹರಿಸುವುದರ ಜೊತೆಗೆ ಅನೇಕ ಕೆಲಸಗಳು ಬಾಕಿ ಇದ್ದು ಅವುಗಳನ್ನು ಕಾರ್ಯರೂಪಕ್ಕೆ ತರಲು ಶ್ರಮಿಸುವುದಾಗಿ ತಿಳಿಸಿದರು. ಖಜಾಂಚಿ ಮತ್ತು ರಾಜ್ಯ ಪರಿಷತ್ ಜೊತೆಗೆ ನಡೆದಂಥ ಒಂದು ಈ ಐತಿಹಾಸಿಕ ಚುನಾವಣೆಯಲ್ಲಿ ಎಲ್ಲ ಕ್ಷೇತ್ರದ ಶಾಸಕರು ಹೆಚ್ಚಾಗಿ ವೃತ್ತಿವರ್ಣೆಯನ್ನು ವಹಿಸಿ ಎಲ್ಲ ನೌಕರರನ್ನು ಬಲವನ್ನಿಸಿ ಈ ಒಂದು ನೌಕರರ ಸಂಘದ ಸೇವಾಭಿವೃದ್ಧಿಗೆ ಯಾರು ಶ್ರಮಿಸ್ತಾರೆ ಅನ್ನೋದನ್ನು ಮನವರಿಕೆ ಮಾಡಿಕೊಟ್ಟು ಎಲ್ಲರನ್ನು ಮನವೊಲಿಸುವುದರಿಂದ ಇವತ್ತು ಈ ಒಂದು ಫಲಿತಾಂಶ ಬರಲಿಕ್ಕೆ ಸಾಧ್ಯವಾಗಿದೆ. ಅದೇ ರೀತಿ ಈ ಜಿಲ್ಲೆಯ ಈ ತಾಲೂಕಿನ ಎಲ್ಲ ಹಿರಿಯ ಗಣ್ಯರು ಸಹ ಒಗ್ಗಟ್ಟಾಗಿ ಈ ಒಂದು ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು, ಕೃಷ್ಣೇಗೌಡರನ್ನ ಗೆಲ್ಲಿಸಬೇಕು, ಹೇಮಂತ್ ಅವ್ರನ್ನ ಗೆಲ್ಲಿಸಬೇಕು, ವಿಷ್ಣುಕುಮಾರನ್ನ ಗೆಲ್ಲಿಸಬೇಕು ಅಂತೇಳಿ ಎಲ್ಲರೂ ಸಹ ಒಗ್ಗಟ್ಟಾಗಿ ಒಂದು ಒತ್ತಡವನ್ನು ನೌಕರರ ಮನಸ್ಸಿನಲ್ಲಿ ತುಂಬಿ ಅವರಿಗೆ ಈ ಒಂದು ಗೆಲುವನ್ನು ಸಾಧಿಸಲಿಕ್ಕೋಸ್ಕರ ಒಂದು ಹೋರಾಟವನ್ನು ಮಾಡಿದ್ದು ನಿಜವಾದ ಪ್ರಶಂಸನೀಯ. ನಾವು ನೌಕರರ ಸೇವಾ ಬುದ್ಧಿಗಾಗಿ ಈ ನೌಕರ ಸಂಘದ ಏಳಿಗೆಗಾಗಿ ಹಾಗೂ ನೌಕರಿಗೆ ಆಗ್ತಕ್ಕಂಥ ಯಾವುದೇ ಕಿರುಕುಳ ಇರ್ಬೋದು, ಅವರಿಗೆ ಬರ್ತಕ್ಕಂಥ ಯಾವುದೇ ಸವಲತ್ತುಗಳು ಇರ್ಬೋದು, ಆ ಕಡೆ ಒಂದು ಗಮನವನ್ನು ಹರಿಸಲಿಕ್ಕೆ ಈ ಜಿಲ್ಲಾಧ್ಯಕ್ಷ ಹಾಸನ ಜಿಲ್ಲೆಯ ವಿವಿಧ ಇಲಾಖೆಗಳಿಂದ ನಿರ್ದೇಶಕರುಗಳು ಹಾಗೂ ವಿವಿಧ ತಾಲೂಕಿನ ಅಧ್ಯಕ್ಷರುಗಳು ಮತ ಚಲಾಯಿಸಿ ನಮ್ಮನ್ನು ಜಯಶೀಲರಾಗಿ ಮಾಡಿದ್ದಾರೆ. ನನಗೂ ಹಾಗೂ ಹೇಮಂತ್ ಅವರು ಖಜಾಂಚಿಯಾಗಿ ಮಾಡಿದ್ದಾರೆ. ಅವರಿಗೆ ನನಗೆ ಮೊದಲನೆಯಾಗಿ ಅವರೆಲ್ಲರಿಗೂ ಕೂಡ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಈ ಗೆಲುವಿಗೆ ಈ ಜಿಲ್ಲೆಯ ನಾಯಕರುಗಳು ಎಲ್ಲ ರೀತಿಯಲ್ಲಿ ಹೆಚ್ಚಿನದಾಗಿ ಸ್ವರೂಪಣ್ಣವರು, ರೇವಣ್ಣವರು, ಸ್ವಾಮಿಗೌಡರು, ಮಣ್ಣವರು, ಮಂಜೇಗೌಡರು, ಜಿಲ್ಲಾ ಮಂತ್ರಿಗಳು, ಶಾಸಕರು ಶಿವಲಿಂಗೇಗೌಡರು, ಮಂಜಣ್ಣವರು, ಎಲ್ಲ ತಾಲೂಕಿನ ಶಾಸಕರು, ಎಚ್ ಕೆ ಸುರೇಶ್ ಅವರು, ಎಚ್ ಕೆ ಬಾಲಕೃಷ್ಣೇಗೌಡರು, ಆಮೇಲೆ ಸುರೇಶ್ ಅವರು, ಎಚ್ ಕೆ ಸುರೇಶ್ ಅವರು, ಸಿಮೆಂಟ್ ಮಂಜು ಅವರು ಎಲ್ಲರೂ ಕೂಡ ನಮಗೆ ಗೆಲುವಿಗೆ ಶ್ರಮಿಸಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಈ ಮೂಲಕ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಹಾಗೂ ಈ ಜಿಲ್ಲೆಯ ನೌಕರರುಗಳು ಹಾಗೂ ಹಿತೈಷಿಗಳು ಇಂದಿನಿಂದ ತುಂಬ ನಮಗೆಲ್ಲರಿಗೂ ಸಹಾಯ ಮಾಡಿ ಸಹಕರಿಸಿ ನಮ್ಮ ಗೆಲುವಿಗೆ ಶ್ರಮಪಟ್ಟ ಎಲ್ಲರಿಗೂ ಕೂಡ ನಾನು. ಈ ವೇಳೆ ಕೃಷ್ಣೇಗೌಡ ಅವರ ಸಹೋದರ ಬಾಗೂರು ಮಂಜೇಗೌಡ, ಬೂವನಹಳ್ಳಿ ಸ್ವಾಮಿಗೌಡ, ಜಿಲ್ಲಾ ಜೆಡಿಎಸ್ ವಕ್ತಾರ ರಘು ಹೊಂಗೆರೆ, ಮಾಜಿ ಅಧ್ಯಕ್ಷ ಕೃಷ್ಣೇಗೌಡ ಮೊದಲಾದವರಿದ್ದರು.
ನಾಳೆ ನಗರದಲ್ಲಿ ನಡೆಯುವ ಕಾಂಗ್ರೆಸ್ ಜನಕಲ್ಯಾಣ ಸಮಾವೇಶಕ್ಕೆ ಜಿಲ್ಲೆಯ ಎಲ್ಲ ದಲಿತ, ಕನ್ನಡಪರ, ರೈತ, ಮಹಿಳಾ ಹಾಗೂ ಶೋಷಿತ ಸಂಘಟನೆಗಳು ಭಾಗಿಯಾಗುವ ಮೂಲಕ ಸಮಾವೇಶ ಯಶಸ್ವಿಗೊಳಿಸುವಂತೆ ಹಿರಿಯ ದಲಿತ ಮುಖಂಡ ಎಚ್.ಕೆ. ಸಂದೇಶ್ ಮನವಿ ಮಾಡಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾಡಿನ ಅಪರೂಪದ ಸಿಎಂ ಸಿದ್ದರಾಮಯ್ಯ ಅವರಂತಹ ನಾಯಕ ಮುಂದಿನ ದಿನಗಳಲ್ಲಿ ಬರಲ್ಲ. ಕಾಂಗ್ರೆಸ್ ಕಟ್ಟಾಳು ಡಿಸಿಎಂ ಡಿಕೆ ಶಿವಕುಮಾರ್, ಉಸ್ತುವಾರಿ ಸಚಿವ ರಾಜಣ್ಣ, ಶಾಸಕ ಶಿವಲಿಂಗೇಗೌಡರ ನೇತೃತ್ವದಲ್ಲಿ 25 ವರ್ಷಗಳ ನಂತರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸಂಸದ ಶ್ರೇಯಸ್ ಪಟೇಲ್ ಗೆದ್ದಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 68ನೇ ಪರಿನಿಬ್ಬಾಣ ಮುನ್ನ ದಿನದ ಸಮಾವೇಶ ನಡೆಯುತ್ತಿದ್ದು, ಮಂಡ್ಯ, ಚಿಕ್ಕಮಗಳೂರು, ಚಾಮರಾಜನಗರ, ಕೊಡಗು, ಮೈಸೂರು ಮತ್ತು ಹಾಸನ ಜಿಲ್ಲೆ ಮಾತ್ರವಲ್ಲದೆ ಹೊರ ಜಿಲ್ಲೆಗಳಿಂದಲೂ ಲಕ್ಷಾಂತರ ಜನ ಆಗಮಿಸುತ್ತಿದ್ದಾರೆ. ಎಂಪಿ ಚುನಾವಣೆ ನಂತರ ದಲಿತ ಸಂಘಟನೆಗಳ ಬೆಂಬಲದಿಂದ ಸಂಸತ್ ಸ್ಥಾನ ಗೆದ್ದೆವು ಎಂದು ಸಚಿವರಾದ ರಾಜಣ್ಣ ಹೇಳಿದ್ದಾರೆ. ಆದರೆ ಸಂಸದರಾಗಿ ಜಿಲ್ಲಾ ಕಾಂಗ್ರೆಸ್ನ ಯಾರೊಬ್ಬರೂ ಕೃತಜ್ಞತೆ ಹೇಳಲಿಲ್ಲ. ಸಮಾವೇಶದಲ್ಲಾದರೂ ಹೇಳಲಿ. ಸಮಾವೇಶದಲ್ಲಿ ರೈತರು, ದಲಿತರು, ಇತರರು ಭಾಗಿಯಾಗುವ ಮೂಲಕ ನಮ್ಮ ಸಬಲೀಕರಣಕ್ಕಾಗಿ ಬದ್ಧತೆ ಇಟ್ಟುಕೊಂಡಿರುವ ಸಿಎಂ, ಡಿಸಿಎಂ ಕೈಬಲಪಡಿಸೋಣ ಎಂದರು. ನನಗೆ ಅನ್ಸೋದು ಸುಮಾರು 8 ತಿಂಗಳಾಗಿದೆ ರಿಸಲ್ಟ್ ಬಂದು. ಇದುವರೆಗೂ ಕೂಡ ಕಾಂಗ್ರೆಸ್ನ ಯಾವ ಲೀಡರ್, ಈ ಜಿಲ್ಲೆಯ ಲೀಡರ್ ಆಗಲಿ ಅಥವಾ ಇನ್ನೊಬ್ಬರಾಗಲಿ ಅಥವಾ ಸ್ವತಃ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಗೆದ್ದಂಥ ಶ್ರೇಯಸ್ ಪಟೇಲ್ರು ಕೂಡ ದಲಿತರು ಓಟ್ ಹಾಕ್ಯವ್ರೆ, ಮುಸ್ಲಿಮ್ಸ್ ಓಟ್ ಹಾಕ್ಯವ್ರೆ ಅಂತ ಹೇಳಲೇ ಇಲ್ಲ ಅಂತ ಕಾಣುತ್ತೆ. ನಾನು ಅವಳಿಗೆ ಒಂದು ತಾಕೀತನ್ನು ಮಾಡ್ತೀನಿ. ಮಾನ್ಯ ಶ್ರೇಯಸ್ ಪಟೇಲ್ ಅವರೇ, ಮುಂದಿನ ದಿನಗಳಲ್ಲಿ ನೀವು ದಯಮಾಡಿ ಒಂದು ಯಾವುದರ ಸಭೆಯಲ್ಲಿ ಹೇಳಿ ಗಟ್ಟಿಯಾಗಿ, ಅದಕ್ಕೇನು ದುಡ್ಡು ಕೊಡಬೇಕಾಗಿಲ್ಲ. ಹಂಗಾಗಿ ಇಂಥ ಒಂದು ಐತಿಹಾಸಿಕ ಒಂದು ಚಾರಿತ್ರಿಕವಾದ ಸಮಾವೇಶಕ್ಕೆ ನಮ್ಮ ಜಿಲ್ಲೆಯ ಎಲ್ಲ ದಲಿತ ಸಂಘಟನೆಯ ಸ್ನೇಹಿತರು, ಹೋರಾಟಗಾರರು, ಮುಖಂಡರು ಎಲ್ಲ ಭಾಗವಹಿಸಬೇಕು. ಅದರ ಜೊತೆಗೆ ರೈತ ಸಂಘ, ಭಾಷಾ ಚಳವಳಿ, ರಕ್ಷಣಾ ವೇದಿಕೆಯ ಸ್ನೇಹಿತರು, ಎಲ್ಲರಿಗೂ ರೈತರು, ಎಲ್ಲ ಸಮುದಾಯದವರು ಕೂಡ ಇಂಥ ಒಂದು ಐತಿಹಾಸಿಕ ಸಮಾರಂಭದಲ್ಲಿ ಭಾಗವಹಿಸುವ ಮುಖೇನ ಈ ಸಭೆಯನ್ನು ಯಶಸ್ವಿ ಮಾಡಬೇಕು ಅಂತೇಳಿ ನಾನು ಅತ್ಯಂತ ಕಳಕಳಿಯ ಪ್ರಾರ್ಥನೆಯನ್ನು ಮಾಡ್ತೇನೆ. ಇನ್ನೊಂದು ಯಾಕೆ ಇದು ಇದು ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ, ಬಹುಶಃ ಸಿದ್ದರಾಮಯ್ಯನವ್ರಿಗಿರುವಂಥ, ನನಗೆ ಅವರನ್ನು ಹೊಗಳುತ್ತೇನೆ ನಾನು ಅಂದ್ರೆ ಸಿದ್ದರಾಮಯ್ಯ. ಪತ್ರಿಕಾಗೋಷ್ಠಿಯಲ್ಲಿ ವಾಲ್ಮೀಕಿ ಸಮುದಾಯದ ಮಧುನಾಯಕ್, ದಸಂಸ ಮುಖಂಡರಾದ ರಾಜೇಶ್, ಸೋಮಶೇಖರ್, ಪ್ರಸನ್ನಕುಮಾರ್ ಇದ್ದರು. ನಾಳಿನ ಕಾಂಗ್ರೆಸ್ ಜನಕಲ್ಯಾಣ ಸಮಾವೇಶಕ್ಕೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ದಲಿತ ಸಂಘಟನೆಗಳ ಒಕ್ಕೂಟ ಹಾಗೂ ಚಂದ್ರಗುಪ್ತ ಮೌರ್ಯ ದಲಿತ ಸಂಘಟನೆ ಬಾಹ್ಯ ಬೆಂಬಲ ನೀಡಲಿದೆ ಎಂದು ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಶ್ರೀಧರ್ ಕಲಿವೀರ್ ಹೇಳಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯ ಎಲ್ಲಾ ತಾಲೂಕುಗಳಿಂದ ನಮ್ಮ ಸಂಘಟನೆಗಳ 100 ಕಾರ್ಯಕರ್ತರು ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. ಕಾಂಗ್ರೆಸ್ ಪಕ್ಷದ ಕೇಂದ್ರ ರಾಜ್ಯ ಚುನಾವಣೆಯಲ್ಲಿ ಸಂವಿಧಾನವನ್ನು ಸಂಪೂರ್ಣ ಅನುಷ್ಠಾನಗೊಳಿಸುವ ಭರವಸೆ ನೀಡಲಾಗಿದೆ. ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಎಸ್ಸಿ, ಎಸ್ಪಿ, ಟಿಎಸ್ಪಿ ಕಾಯ್ದೆ ಜಾರಿ, ದೇಶದಾದ್ಯಂತ ಜಾತಿ ಜನಗಣತಿ, ಜಾತಿ ಆಧಾರಿತ ಮೀಸಲಾತಿ ಪ್ರಮಾಣವನ್ನು ಜಾತಿ ಜನಸಂಖ್ಯೆಗೆ ಅನುಗುಣವಾಗಿ ಏರಿಕೆ ಮಾಡಲು ಸಂವಿಧಾನಕ್ಕೆ ತಿದ್ದುಪಡಿ, ಪರಿಶಿಷ್ಟರ ಒಳ ಮೀಸಲಾತಿ, ಜಾತಿ ಇತ್ಯಾದಿ ಭರವಸೆ ನೀಡಲಾಗಿದೆ. ದಲಿತ ಚಳವಳಿಯ 5 ದಶಕಗಳ ಹೋರಾಟದ ಗುರಿ ಮತ್ತು ಕಾಂಗ್ರೆಸ್ ಭರವಸೆಗಳಲ್ಲಿ ಹೋಲಿಕೆ ಕಂಡುಬಂದಿದೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಹಾಗೂ ಹಲವು ಸಚಿವರು ಬಡವರು, ದಲಿತರು, ಹಿಂದುಳಿದವರು, ಧಾರ್ಮಿಕ ಅಲ್ಪಸಂಖ್ಯಾತರ ಪರ ಹಲವು ಕಾರ್ಯಕ್ರಮ ಜಾರಿಗೊಳಿಸಿದ್ದಾರೆ. ಅದಕ್ಕಾಗಿ ಬೆಂಬಲ ನೀಡಲಾಗುತ್ತಿದೆ ಎಂದರು. ಅಂಬೇಡ್ಕರ್ ಅವರ ಸಂವಿಧಾನವನ್ನು ಅನುಷ್ಠಾನ ಮಾಡಿ ಅಂತ ಸರ್ಕಾರಗಳಿಗೆ ಒತ್ತಾಯ ಮಾಡ್ತಾ ಬಂದಿದ್ದೀವಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ. ಬಾಬಾ ಸಾಹೇಬರ ಸಂವಿಧಾನದಲ್ಲಿ ಭಾಳ ಮುಖ್ಯವಾದಂಥ 3 ವಿಚಾರಗಳು ಅಂದರೆ ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವ. ಸಾಮಾಜಿಕ ಆರ್ಥಿಕ ಸಮಾನತೆಯನ್ನು ಅನುಷ್ಠಾನ ಮಾಡುವಂಥ ಕೆಲಸವನ್ನು ಸರ್ಕಾರಗಳು ಮಾಡಬೇಕು ಅಂತ. ಅದು ಅನುಷ್ಠಾನ ಆಗಿಲ್ಲ ಇನ್ನೂ. ಈ ಸಂದರ್ಭದಲ್ಲಿ ಒಂದು ಗುರುತರವಾದ ಸಾಕ್ಷಿ ಅಂದರೆ ಭಾಳ ದೊಡ್ಡ ಅಸಮಾನತೆ ಇವತ್ತು ಭಾರತದಲ್ಲಿ, ರಾಜ್ಯದಲ್ಲಿದೆ. ಬಡವರು ಶ್ರೀಮಂತರ ಮಧ್ಯೆ, ಮೇಲುಜಾತಿ ಕೆಳಜಾತಿಗಳ ಮಧ್ಯೆ ದೊಡ್ಡ ಅಸಮಾನತೆ, ಲಿಂಗ ಅಸಮಾನತೆ ಇದೆ. ಪುರುಷ ಪ್ರಧಾನ ಸಮಾಜದಲ್ಲಿ ಸ್ತ್ರೀಯರಿಗೆ ಹಕ್ಕುಗಳು ಇನ್ನೂ ಸಿಕ್ಕಿಲ್ಲ. ರೈತರು, ದಲಿತರು ಕಷ್ಟದಲ್ಲಿದ್ದಾರೆ. ಈ ಸಮಾನತೆಯನ್ನು ಸಾಧಿಸಬೇಕು ಅಂಥೇಳಿ ನಾವು ಆಗ್ರಹ ಮಾಡ್ತಾನೇ ಇದ್ದೀವಿ. ಮುಖ್ಯವಾದ ಬೇಡಿಕೆಗಳು 38, 39 ಸಂವಿಧಾನದ ಅನುಚ್ಛೇದವನ್ನು ಅನುಷ್ಠಾನಗಳು ಮಾಡಬೇಕು ಅಂತ. ಆದರೆ ಇತ್ತೀಚೆಗೆ ನಮಗೆ ಕಂಡುಬಂದಂಥ ವಿಚಾರ ದಲಿತ. ಪತ್ರಿಕಾಗೋಷ್ಠಿಯಲ್ಲಿ ಈರಪ್ಪ, ನಾರಾಯಣ ದಾಸ್, ನಾಗರಾಜ್, ಜಯಕುಮಾರ್, ಹರೀಶ್ ಇದ್ದರು. ಅರಕಲಗೂಡು ತಾಲೂಕು ಕ್ಯಾತನಹಳ್ಳಿ ಗ್ರಾಮದ ಮಂಜು ಎಂಬ ಕೊಲೆ ಸಂಬಂಧ ಆರೋಪಿಗಳನ್ನು ಬಂಧಿಸಲು ಪೊಲೀಸರು ಮೀನಾಮೇಷ ಎಣಿಸುತ್ತಿದ್ದಾರೆ ಎಂದು ಮೃತನ ಕುಟುಂಬಸ್ಥರು ಅಳಲು ತೋಡಿಕೊಂಡರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಮೃತನ ಸಹೋದರಳಿಯ ಅಭಿಷೇಕ್, ಗ್ರಾಮದ ಮಂಜು ಕೆಪಿ ಎಂಬುವರನ್ನ ಅವರ ಪತ್ನಿಯೇ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಕೊಲೆ ಮಾಡಿದ್ದಾಳೆ. ಇದನ್ನ ಸುಟ್ಟ ಗಾಯಗಳಿಂದ ಆಸ್ಪತ್ರೆ ಸೇರಿದ ನನ್ನ ಮಾವ ಅವರು ಹೇಳಿದ್ದಾರೆ. ಇದೀಗ ಮೃತರ ಮಗನೂ ಸಹ ತಮ್ಮ ತಾಯಿಯ ತಂದೆಯನ್ನ ಕೊಲೆ ಮಾಡಿದ್ದು ಎಂದು ಹೇಳಿಕೆ ನೀಡಿದ್ದಾರೆ. ಆದರೂ ಮೃತರ ಪತ್ನಿ ಲಕ್ಷ್ಮಿ ಹಾಗೂ ಆಕೆಗೆ ಕುಮ್ಮಕ್ಕು ನೀಡಿದವರನ್ನ ಬಂಧಿಸಲು ಪೊಲೀಸರು ಅನಗತ್ಯ ವಿಳಂಬ ಮಾಡುತ್ತಿದ್ದಾರೆ.
ತಿಳಿಸಿದ್ದಾರೆ. ಮೃತನ ತಾಯಿ ನಿಂಗಮ್ಮ ಮಾತನಾಡಿ, ಸೊಸೆಯೇ ತನ್ನ ಅಕ್ರಮ ಸಂಬಂಧ ಪ್ರಶ್ನೆ ಮಾಡಿದ ಕಾರಣಕ್ಕೆ ಮಗನನ್ನ ಕೊಲೆ ಮಾಡಿದ್ದಾಳೆ. ಇನ್ನಾದರೂ ಮಗನ ದುರಂತ ಸಾವಿಗೆ ಕಾರಣರಾದವರನ್ನ ಬಂಧಿಸಿ ನೊಂದ ಕುಟುಂಬಕ್ಕೆ ನ್ಯಾಯ ಕೊಡಿಸಬೇಕು ಎಂದು ಒತ್ತಾಯಿಸಿದರು. 10ನೇ ತಿಂಗಳು ಅಕ್ಟೋಬರ್ 1ನೇ ತಾರೀಕಲ್ಲಿ ಕ್ಯಾತ್ನಾಡಿಲಿ ಅದೇ ಇವರು ನಮ್ಮ ಅತ್ತೆ ನಮ್ಮ ಮಾವ ಆಗಬೇಕು ಅವರಿಗೆ ಬೆಂಕಿ ಹಾಕಿದ್ದಾರೆ. ನಮ್ಮ ಅತ್ತೆನೇ ಅವರು ಏನು ಅಂದರೆ JCPಯಿಂದ ಗಾಡಿ ತಯಿಂದ ಊರಿಗೆ ಬಂದಂಗೆ ಮಹಾಲಯ ಅಮಾವಾಸ್ಯೆ ನಮ್ದು ಹಬ್ಬ ಇತ್ತು. ಆ ಟೈಮಲ್ಲಿ ಊರಿಗೆ ಬಂದಾಗ ಹಬ್ಬಕ್ಕೋನ ಅಂತ ಬಾ ಅಂತ ಕರೆದಿದ್ರು. ಅವ್ರ ಮನೆಯವ್ರ ಕರೆದಾಗ ಅವ್ರು ನನಗೆ ಹೇಳಿಲ್ಲ, ನಾನು ಬರೋಲ್ಲ, ನೀನು ಹೋಗ್ಬಿಡ ಅಂತ ಹೇಳಿದ್ರು. ಹೇಳಿದ್ರಂತೆ. ಅದಾದಮೇಲೆ ಮಕ್ಕಳನ್ನ ಕಳಿಸೋ ಅನ್ನೋದಿಗೆ ನಾನು ಯಾರನ್ನೂ ಕಳಿಸಲ್ಲ ಅಂತ ಹೇಳಿ ಅದಕ್ಕೆ ಜಗಳ ಆಗೈತೆ. ಅವರೇನೋ ಚಪಾತಿ ಹರಿತಿದ್ರಂತೆ, ಅದರಲ್ಲಿ 3 ಏಟು ಹೊಡೆದವ್ರೆ. ನಮ್ಮ ಮಾವು ಹೊಡೆದಾಗ ಲಾಸ್ಟ್ನೇ ಇದರಲ್ಲಿ ಏಟಾಯಿತು, ಚುರುಕತ್ತು 3ನೇದು ನಾನು ತಿರುಗಿಸಿ ತಲೆ ಹೊಡೆದೆ ಅಂತ ಹೇಳಿದರು. ಅದಾದಮೇಲೆ ನೆಕ್ಸ್ಟು ಅವ್ರೇನೋ ಗೆಜ್ಗಟ್ಟೆ ಹಿಡಿಯೋಕ್ಕೆ ಬಂದರು. ಅದಾದಮೇಲೆ ಕುಡ್ಲು ತಗೊಂಡು ನಮ್ಮ ಮಾವ ಹೊಡೆದೈತೆ, ಕೈಗೆ ಹೊಡೆದೈತೆ. ಅದಾದಮೇಲೆ ಇವರು ಹಿಂಗೆ ನೀನಿದ್ರೆ ಹಿಂಗೆ ಮಾಡ್ತೀಯ ಹಂಗೆ ಮಾಡ್ತೀಯ ಹೇಳ್ಬಿಟ್ಟು ಕಳೆ ಹೊಡೆಯೋಕ್ಕೇನೋ ಪೆಟ್ರೋಲ್ ತಂದಿಟ್ಟಿದ್ರಂತೆ ಮಿಷಿನ್. ಪತ್ರಿಕಾಗೋಷ್ಠಿಯಲ್ಲಿ ಪಾರ್ವತಿ, ರೇಣುಕಾ, ಕುಮಾರ್, ಸಾಕಮ್ಮ ಇದ್ದರು. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿ ಹೆಚ್ಚು ಪುರಾತನ ಮತ್ತು ಐತಿಹಾಸಿಕ ವಿಗ್ರಹಗಳು ಲಭ್ಯವಾಗುತ್ತಿರುವ ಹಿನ್ನೆಲೆಯಲ್ಲಿ ಇಲ್ಲಿಯೇ ಸಂಶೋಧನೆ ನಡೆಸಲು ಅನುವು ಮಾಡಲು ಧರ್ಮಸ್ಥಳ ಧರ್ಮೋತ್ಥಾನ ಸಂಸ್ಥೆಯಿಂದ ಶೀಘ್ರವೇ ಅಧ್ಯಯನ ಪೀಠವನ್ನು ಸ್ಥಾಪನೆ ಮಾಡಲಾಗುತ್ತದೆ ಎಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿ ಪೂಜ್ಯ ಶ್ರೀ ಡಾಕ್ಟರ್ ವೀರೇಂದ್ರ ಹೆಗಡೆ ಹೇಳಿದರು. ಬೇಲೂರು ತಾಲೂಕಿನ ಮಾದಿಹಳ್ಳಿ ಶಿವಪುರ ಕಾವಲು ಜೈನರ ಗುತ್ತಿಯಲ್ಲಿ ಹಮ್ಮಿಕೊಂಡ ಪಂಚಕಲ್ಯಾಣೋತ್ಸವ ಹಾಗೂ 24 ಅಡಿ ಶಿಥಲನಾಥ ತೀರ್ಥಂಕರರ ವಿಗ್ರಹ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹೊಯ್ಸಳ ಕಾಲಘಟ್ಟದಲ್ಲಿ ಅತಿಕ್ರಮಣಕ್ಕೆ ಒಳಪಟ್ಟು ಸಾವಿರಾರು ಐತಿಹ್ಯ ಸಾರುವ ವಿಗ್ರಹಗಳು ಮಣ್ಣು ಪಾಲಾಗಿದೆ. ಅಲ್ಲದೆ ಮೂರ್ತಿಗಳು ಭಿನ್ನವಾಗಿದ್ದು, ಈಗಾಗಲೇ ಧರ್ಮಸ್ಥಳ ಸಂಸ್ಥೆಯಿಂದ ಕೆಲವು ವಿಗ್ರಹಗಳನ್ನು ವಸ್ತು ಸಂಗ್ರಹಾಲಯದಲ್ಲಿ ಸಂರಕ್ಷಿಸಲಾಗಿದೆ. ವಿಶೇಷವಾಗಿ ಬೇಲೂರು ಹಳೆಬೀಡು ಬಳಿಯಲ್ಲಿನ ಜೈನ ಮೂರ್ತಿಗಳ ಸಂಶೋಧನೆಯಲ್ಲಿ ಲಭ್ಯವಾಗಿದ್ದು, ಇದರಿಂದ ನಮ್ಮ ಐತಿಹಾಸಿಕ ಹಿನ್ನೆಲೆಯಲ್ಲಿ ಮುಂದಿನ ಪೀಳಿಗೆಗೆ ತಿಳಿಸುವ ನಿಟ್ಟಿನಲ್ಲಿ ಮಹತ್ವಪೂರ್ಣ ಕಾರ್ಯವನ್ನ ಕೈಗೊಳ್ಳಬೇಕಿದೆ ಎಂದ ಅವರು, ಮುಂದಿನ ದಿನದಲ್ಲಿ ಧರ್ಮಸ್ಥಳ ಸಂಸ್ಥೆ ಎಲ್ಲಾ ರೀತಿಯ ಸಹಕಾರವನ್ನ ನೀಡುವ ಇಂಗಿತವನ್ನ ವ್ಯಕ್ತಪಡಿಸಿದರು. ಪುಣ್ಯಕದು ಹುಡಿ ಆಗಲಿಲ್ಲ, ಹಾಗಾಗಿ ಅಂತದ್ದು ಅನೇಕ ಇದೆ. ಅದು ನಾವು ಧರ್ಮೋತ್ಥಾನ ಟ್ರಸ್ಟ್ ಜೀರ್ಣೋದ್ಧಾರ ಮಾಡ್ತಾ ಇದ್ದೀವಿ. ಇಡೀ ಗುಡಿಯನ್ನೇ ಮಣ್ಣಿಂದ ಕವರ್ ಮಾಡಿದ ನಾವು ಕಾಣಿಸ್ತೇವೆ. ಅದು ಕೂಡ ನಾವು ಹೇಳೋದು, ಶತ್ರುಗಳು ಬಾಧೆ ಬಂದಾಗ ಗುಡಿ ರಕ್ಷಣೆ ಮಾಡಬೇಕು. ಯಾಕೆ ರಕ್ಷಣೆ ಮಾಡೋದು? ಮಣ್ಣಲ್ಲಿ ಮುಚ್ಚಿಬಿಡೋದು. ಆಮೇಲೆ ತೆಗಿಲಿಕ್ಕೆ ಅವ್ರ ಜನ ತಲೆಮಾರೇ ಹೋಗಿಬಿಡುತ್ತದೆ. ಮುಂದಿನ ತಲೆಮಾರಿನವರು ಅದನ್ನು ಈಗ ನಾವು 500 ವರ್ಷದ ಮೇಲೆ 600 ವರ್ಷದ ಮೇಲೆ ಮಣ್ಣು ತೆಗೆದು ಗುಡಿಯನ್ನು ಸರಿ ಮಾಡಿ ರಿಪೇರಿ ಮಾಡಿ ಹಳ್ಳಿಯಲ್ಲಿ ಕೊಡ್ತಾ ಇದ್ದೀವಿ. ಇಂಥ ಅನೇಕ ಸಮಸ್ಯೆಗಳಿದ್ದಾವೆ. ಅದರಿಂದ ನಮ್ಮ ಭೂಮಿಯಲ್ಲಿ ಎಲ್ಲೆಲ್ಲಿ ನಾವು ಸಾಧ್ಯ ಅಲ್ಲೆಲ್ಲ ಈ ದೇವತಾ ಸಾನ್ನಿಧ್ಯವನ್ನು ರಕ್ಷಣೆ ಮಾಡಬೇಕಾದ್ರೆ ನಮ್ಮ ಕರ್ತವ್ಯ ಇದೆ. ಮಣ್ಣು ತೆಗೆಯುವಾಗ ನಿಧಾನ ತೆಗೀರಿ. ಅಲ್ಲಿ ಏನಾದರೂ ಸಿಕ್ಕಿದರೆ ಅದನ್ನು ಆಯಾ ಊರಲ್ಲಿ ಇಟ್ಕೊಂಡು ವಿಶೇಷವಾಗಿ ಗೌರವ ಮಾಡಿದ ಅಷ್ಟೇ ಹೇಳಿ. ಅಲ್ಲ, ತಾವು ಕೂಡ ಈಗ ವಸ್ತು ಏನು ಸಂಗ್ರಹಾಲಯದಲ್ಲಿ ಸಾಕಷ್ಟು ಈ ಥರದ ಮೂರ್ತಿಗಳನ್ನು ಸಂಗ್ರಹಿಸಿದ್ರೆ ಉತ್ಕಲನಕ್ಕೆ ಯಾಕೆ ಒಂದು ಅಧ್ಯಯನ ಪೀಠ ಥರಕ್ಕೆ ಮಾಡಬಾರ್ದು? ಈ ಥರಕ್ಕೆ ಈಗ ಮಾಡುವಂಥದ್ದು ಅಗತ್ಯ ಮಾಡೋಣ. ಪುಷ್ಪಗಿರಿ ಮಹಾಸಂಸ್ಥಾನ ಮಠದ ಪರಮಪೂಜ್ಯರ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಮಾತನಾಡಿ, ಸುಮಾರು 900 ವರ್ಷಗಳ ಗತವೈಭವ ಸಾರುವ ಜೈನರ ಗುತ್ತಿ ಕ್ಷೇತ್ರದ ಸಕಲ ಅಭಿವೃದ್ಧಿಗೆ ಇಲ್ಲಿನ ಪೂಜ್ಯ ಶ್ರೀ ವೀರಸಾಗರ ಮುನಿಗಳು ಶ್ರಮಿಸಿದ್ದಾರೆ. ವಿಶೇಷವಾಗಿ ಹಳೆಬೀಡು ಸುತ್ತಮುತ್ತಲೂ ಇಂದಿಗೂ ಜಿನಮೂರ್ತಿಗಳು ಮಣ್ಣಿನಲ್ಲಿ ಲಭ್ಯವಿರುವ ನಿಟ್ಟಿನಲ್ಲಿ ಹೆಚ್ಚಿನ ಸಂಶೋಧನೆ ಅಗತ್ಯವಿದೆ. ಈಗಾಗಲೇ ಧರ್ಮಸ್ಥಳ ಧರ್ಮಾಧಿಕಾರಿ ಪೂಜ್ಯ ಶ್ರೀ ವೀರೇಂದ್ರ ಹೆಗಡೆಯವರು ಧರ್ಮಸ್ಥಳ ಧರ್ಮೋತ್ಥಾನ ಸಂಸ್ಥೆ ಸ್ಥಾಪಿಸಿ ಈಗಾಗಲೇ 100 ದೇಗುಲ ಮತ್ತು ಸಾವಿರಾರು ವಿಗ್ರಹಗಳನ್ನು ಸ್ಥಾಪಿಸಿದ್ದಾರೆ. ಅವರ ಕಾರ್ಯ ನಿಜಕ್ಕೂ ಮೆಚ್ಚುವ ಕೆಲಸ ಮಾಡಿದ್ದಾರೆ. ಧರ್ಮಸ್ಥಳದಲ್ಲಿ ಸತ್ಯ, ನ್ಯಾಯ, ನೀತಿ ದಾಸೋಹವನ್ನ ನಡೆಸುತ್ತಿರುವ ಪೂಜ್ಯರ ಕೆಲಸ ಅಗಮ್ಯವಾಗಿದೆ ಎಂದರು. ಇವತ್ತು ಹಳೆಬೀಡು ಭಾಗದಲ್ಲಿ ಒಂದು ವಿಶೇಷತೆ ಏನು ಅಂತಂದರೆ, ಜೈನರ ಗುತ್ತಿ ಅಂತಲೇ ಪ್ರಸಿದ್ಧ ಪಡ್ಕೊಳ್ತಾ ಇರುವಂಥ ವಿಶೇಷವಾದಂಥ ರಾಜ್ಯ ಮತ್ತು ರಾಷ್ಟ್ರಕ್ಕೆ ಪರಿಚಯಿಸುವಂಥ ಒಂದು ಒಳ್ಳೆಯ ಕಾರ್ಯ ಇವತ್ತು ಆಗ್ತಾ ಇದೆ. ಬಹುಶಃ 800-900 ವರ್ಷಗಳ ಹಿಂದೆ ಹೊಯ್ಸಳರ ಕಾಲದಲ್ಲಿ ಈ ಭಾಗದಲ್ಲಿ ಆಳ್ವಿಕೆ ಇದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ದೇವಸ್ಥಾನಗಳು ನಿರ್ಮಾಣ ಆಗಿದ್ದಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಹಾಗೆ ಅವತ್ತಿನ ಕಾಲದಲ್ಲೂ ಕೂಡ ಹಳೆಬೀಡನ ಜೈನ ಬಸದಿಯನ್ನು ಸ್ಥಾಪಿಸಿ ಬಹುಶಃ ಅದೊಂದು ಅತ್ಯಂತ ಸುಂದರವಾದಂಥ ದೇವಸ್ಥಾನ ಅವತ್ತಿನ ಕಾಲದಲ್ಲಿ ನಿರ್ಮಾಣ ಆಗಿದೆ. ಬಹುಶಃ ಅದೇ ಪರಂಪರೆ ಇವತ್ತು ಸುಮಾರು 21ನೇ ಶತಮಾನದಲ್ಲಿ ನಾವು 2024ನೇ ಇಸ್ವಿಯ ಕೊನೆಯ ಟೈಮಲ್ಲಿ ಜೈನರ ಗುತ್ತಿ ಅಂತ ಹೇಳಿ ಬಹುಶಃ ವಿಶೇಷವಾಗಿ ನಮ್ಮ ಹಳೆಬೀಡು ಭಾಗದಲ್ಲಿ ಸ್ಥಾಪನೆ ಆಗಿರುವಂಥದ್ದು ಭಾಳ ವಿಶೇಷವಾದಂಥ ಕೆಲಸ ಅಂತ ನಾವು ಅದು ಕೂಡ ಭಾವಿಸ್ಕೊಂಡಿದ್ದೀವಿ. ಬಹುಶಃ ನಾವು ಹೆಗಡೆಯವರು ಅದನ್ನೇ ಮಾತಾಡ್ತಾ ಈ ಭಾಗದಲ್ಲಿ ಸಾಕಷ್ಟು ಗತವೈಭವಗಳು ನಡೆದಂಥ, ರಾಜರ ಆಳ್ವಿಕೆ ನಡೆದಂಥ, ರಾಜರು ಸಾಕಷ್ಟು ಸ್ವಾಭಿಮಾನಿ ಸಮಾವೇಶ ಕೈಗೊಂಡಿರುವುದು ಸರಿಯಲ್ಲ. ಇಂತಹ ಸಮಾವೇಶ ಬದಲು ಜನಪರ ಕೆಲಸ ಮಾಡುವುದು ಸೂಕ್ತ ಎಂದು ಕೆಂಪೇಗೌಡ ವೇದಿಕೆ ರಾಜ್ಯಾಧ್ಯಕ್ಷ ಆನಂದ್ ಕಾಳೆನಹಳ್ಳಿ ಆರೋಪಿಸಿದರು.
ಚನ್ನರಾಯಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಾಸನ ಜಿಲ್ಲೆಯಲ್ಲಿ ಗುರುವಾರದಂದು ನಡೆಯುವ ಕಾಂಗ್ರೆಸ್ ಪಕ್ಷದ ಸ್ವಾಭಿಮಾನಿ ಸಮಾವೇಶ ನಡೆಸುತ್ತಿರುವುದು ಸರಿಯಲ್ಲ. ಈ ಸಮಾವೇಶಕ್ಕೆ ಕೋಟ್ಯಾಂತರ ರು ಹಣವನ್ನ ವಿನಿಯೋಗ ಮಾಡುವ ಬದಲು ಸರ್ಕಾರಿ ಶಾಲೆಗಳು, ರಸ್ತೆ, ಆಸ್ಪತ್ರೆ, ಸ್ಥಳೀಯ ಶಾಸಕರಿಗೆ ಅನುದಾನ ನೀಡಿದರೆ ಆದಷ್ಟು ಸಾರ್ವಜನಿಕರಿಗೆ ಉಪಯೋಗವಾಗುತ್ತದೆ. ಅದನ್ನು ಹೊರತುಪಡಿಸಿ ಇಂದು ಹಾಸನ ಜಿಲ್ಲೆಗೆ ಆಗಮಿಸಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಸ್ವಾಭಿಮಾನದ ಸಮಾವೇಶ ನಡೆಸುತ್ತಿರುವುದು ಸರಿಯಲ್ಲ. ಯಾವ ಉದ್ದೇಶವನ್ನ ಇಟ್ಟುಕೊಂಡು ಈ ಸಮಾವೇಶವನ್ನ ನಡೆಸುತ್ತಿದ್ದಾರೆ ಎಂಬುದು ಅವರಿಗೆ ತಿಳಿಯಬೇಕು. ಅಲ್ಲದೆ ಇಂತಹ ಸಮಾವೇಶಗಳಿಂದ ರಾಜಕಾರಣವನ್ನ ಬಿಟ್ಟು ಜನಪರ ಕೆಲಸ ಕಾರ್ಯಗಳನ್ನು ಮಾಡಲು ಮುಂದಾಗಬೇಕೆಂದರು. ಆಮೇಲೆ ಜಲಧಾರೆ ಮತ್ತು ಈ ಜನಾಭಿಪ್ರಾಯ ಇವೆಲ್ಲನೂ ಬಿಜೆಪಿನೂ ಮಾಡಿದೆ, JDS ಮಾಡಿದೆ, ಕಾಂಗ್ರೆಸ್ ಮಾಡ್ತಾ ಇದ್ದಾರೆ. ಇದು ಯಾವ ಹಿತಕ್ಕೋಸ್ಕರ ಮಾಡ್ತಾ ಇದ್ದಾರೆ, ಯಾವ ಜನಸಾಮಾನ್ಯರಿಗೋಸ್ಕರ ಮಾಡ್ತಾ ಇದ್ದಾರೆ ಅಂತ ಇವು ಜನನಾಯಕರುಗಳು ಮೂರು ಪಕ್ಷದವರು ಉತ್ತರ ಕೊಡಬೇಕು. ಯಾದಕ್ಕೋಸ್ಕರ ನಾವು ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತಿನ ದಿವಸ ಜನಸಾಮಾನ್ಯರು ಭಾಳ ಕಷ್ಟದಲ್ಲಿದ್ದಾರೆ. ಸ್ಕೂಲ್ಗಳೆಲ್ಲ ಸೋರ್ತಾ ಇದ್ದಾವೆ ಮತ್ತು ರಸ್ತೆಗಳು ಗುಂಡಿ ಬಿದ್ದಾವೆ. ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳಾಗಿಲ್ಲ. ಯಾವುದೇ ಶಾಸಕಗಳಿಗೆ ಒಂದೇ ಒಂದು ರೂಪಾಯಿ ಅನುದಾನ ಕೊಟ್ಟಿಲ್ಲ. ಈಗ ನೀವು ಇದನ್ನೇ ಜನಕಲ್ಯಾಣ ಅಹಿಂದ ಸಮಾವೇಶ ಮಾಡಿದ್ರೆ ಬೆಂಗಳೂರಲ್ಲಿ ಪ್ರೆಸ್ ಮೀಟಿಂಗ್ ಇದೆ, ಅದಕ್ಕೋಸ್ಕರ ಪತ್ರಕರ್ತ ಭವನ ಇದೆ, ಚಾನಲ್ಗಳು ಬೇಕಾದಷ್ಟು ಇದ್ದಾವೆ. ಅಲ್ಲಿ ನಿಮ್ಮ ಅಭಿವೃದ್ಧಿ ಬಗ್ಗೆ ಹೇಳಿ. ಇವತ್ತು ಈಗ ನಾಳೆ ಏನು ಸಮಾವೇಶ ನಡೀತಾ ಇದೆ, ನಾನು ಒಂದು ಪಕ್ಷನ ಹೀಯಾಳಿಸೋಕ್ಕೋಸ್ಕರ, ಒಂದು ಪಕ್ಷನ ಓಲೈಸೋಕ್ಕೋಸ್ಕರ ಮಾಡ್ತಾ ಇಲ್ಲ. ನಾನು ಯಾವುದೇ ಪಕ್ಷದ ಪ್ರಾಥಮಿಕ ಸದಸ್ಯನಲ್ಲ, ನಾನು ಯಾವುದೇ ಪಕ್ಷದ ಕಾರ್ಯಕರ್ತನಲ್ಲ. JDS ಇರ್ಬೋದು, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು. ನಾನು ಹೇಳಿ ಕೇಳಿ ಬೇಲೂರು ವಿಶ್ವವಿಖ್ಯಾತಕ್ಕೆ ಹೆಸರು ಪಡೆದಿದೆ. ಇಲ್ಲಿ ಸೌಂದರ್ಯಕ್ಕೆ, ಶುಚಿತ್ವಕ್ಕೆ ಹೆಚ್ಚಿನ ಒತ್ತು ನೀಡಬೇಕಾಗಿದೆ. ಪ್ರತಿನಿತ್ಯ ಸಾವಿರಾರು ಪ್ರವಾಸಿಗರು, ಭಕ್ತಾದಿಗಳು ಸೇರಿದಂತೆ ಶ್ರೀ ಚನ್ನಕೇಶವನ ದೇಗುಲ ದರ್ಶನಕ್ಕೆ ಬರುತ್ತಾರೆ. ಪುರಸಭೆ ವತಿಯಿಂದಲೂ ಕೂಡ ಪಟ್ಟಣ ಸೌಂದರ್ಯ ಅಭಿವೃದ್ಧಿಗೆ ಸಾಕಷ್ಟು ಒತ್ತು ನೀಡುತ್ತಿದೆ. ಆದರೂ ಕೆಲ ಅವಿದ್ಯಾವಂತರಿಂದ ಎಲ್ಲೆಂದರಲ್ಲಿ ಕಸ, ತ್ಯಾಜ್ಯದ ವಸ್ತುಗಳನ್ನು ಬಿಸಾಕುತ್ತಿದ್ದು, ಇದರಿಂದ ಪಟ್ಟಣದ ಸ್ವಚ್ಛತೆ ಕಾರ್ಯ ಕುಂಠಿತವಾಗುತ್ತಿರುವುದು ಸುಳ್ಳಲ್ಲ. ಹೌದು, ಬೇಲೂರು ಪಟ್ಟಣದ ಹಾಸನ ರಸ್ತೆಯ APMC RMP ಮಾರುಕಟ್ಟೆಯ ತ್ಯಾಜ್ಯ ವಸ್ತುಗಳನ್ನು ಬೇಕಾಬಿಟ್ಟಿ ಟಿಪ್ಪರ್ ಮೂಲಕ ರಸ್ತೆಯ ಬದಿಯಲ್ಲಿ ಅವೈಜ್ಞಾನಿಕವಾಗಿ ಸುರಿದು ಹೂತಿರುವುದನ್ನು ಗಮನಿಸಿದ ಪುರಸಭೆ ಅಧ್ಯಕ್ಷರು ಹಾಗೂ ಅಧಿಕಾರಿಗಳು ಟಿಪ್ಪರ್ ಚಾಲಕನಿಗೆ ದಂಡ ವಿಧಿಸಿ ಅವರಿಗೆ ಎಚ್ಚರಿಕೆ ನೀಡಿ ಕಳಿಸಿದ ಘಟನೆ ನಡೆದಿದೆ. ಈ ಸಂಬಂಧ ಮಾತನಾಡಿದ ಪುರಸಭೆ ಅಧ್ಯಕ್ಷ AR ಅಶೋಕ್, ಪಟ್ಟಣದ ಸ್ವಚ್ಛತೆಗೆ ಪುರಸಭೆ ವತಿಯಿಂದ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಪ್ರವಾಸಿಗರ ಅನುಕೂಲಕ್ಕಾಗಿ ಮೂಲಭೂತ ಸೌಕರ್ಯಗಳನ್ನು ನೀಡುವತ್ತ ಗಮನ ಹರಿಸುತ್ತಿದ್ದೇವೆ. ನಾವುಗಳು ಸ್ವಚ್ಛತೆ ಬಗ್ಗೆ ಜನರಲ್ಲಿ ಎಷ್ಟೇ ಜಾಗೃತಿ ಮೂಡಿಸಿದರೂ ಕೂಡ ಕೆಲವರು ಎಲ್ಲೆಂದರಲ್ಲಿ ತ್ಯಾಜ್ಯದ ವಸ್ತುಗಳನ್ನು ಹಾಕುತ್ತಿರುವುದು ನಮ್ಮ ಗಮನಕ್ಕೆ ಬರುತ್ತಿದೆ. ಅದರಂತೆ ಪಟ್ಟಣದ ಹಾಸನ ರಸ್ತೆಯ RMCಯಲ್ಲಿ ಕಸದ ತ್ಯಾಜ್ಯಗಳನ್ನು ಟಿಪ್ಪರ್ ಮೂಲಕ ಕಸದ ತ್ಯಾಜ್ಯಗಳನ್ನು ರಸ್ತೆ ಬದಿಯಲ್ಲಿ ಸುರಿಯುತ್ತಿರುವುದು ನಮ್ಮ ಪುರಸಭೆ ಆರೋಗ್ಯಾಧಿಕಾರಿ ಲೋಹಿತ್ ಗಮನಿಸಿದ್ದಾರೆ. ಕಸವನ್ನ ಈ ರೀತಿ ಸುರಿಯುವುದು ತಪ್ಪು ಎಂದು ತಿಳಿ ಹೇಳಿ ಪುರಸಭೆಗೆ ಅವರನ್ನ ಕರೆತಂದಾಗ ವಾಹನ ಚಾಲಕ ನಮ್ಮ ವಾರ್ಡಿನವರಾಗಿದ್ದರೂ ಕೂಡ, ನಮ್ಮ ಮತದಾರರಾಗಿದ್ದರೂ ಕೂಡ ಅವರಿಗೆ ಬುದ್ಧಿ ಹೇಳಿ ದಂಡದ ಹಣವನ್ನ ನಾನೇ ಬೇಕಾದ್ರೆ ಕೊಡುತ್ತೇನೆ ಎಂದು ಹೇಳಿ ನಾವು ಅವರಿಗೆ ದಂಡ ವಿಧಿಸಿದ್ದೇವೆ. ಅದರಂತೆ ಚಿಕ್ಕಮಗಳೂರು, ಹಾಸನ ರಸ್ತೆ, ಮೂಡಿಗೆ ರಸ್ತೆ ಹಾಗೂ ಸಕಲೇಶ್ಪುರ ರಸ್ತೆಗಳಲ್ಲಿ ಎಲ್ಲೆಂದರಲ್ಲಿ ಬೇಕಾಬಿಟ್ಟಿ ಕಸವನ್ನ ಸಾರ್ವಜನಿಕರು ದ್ವಿಚಕ್ರ ವಾಹನದಲ್ಲಿ ಹಾಕುತ್ತಿದ್ದಾರೆ. ಆದ್ದರಿಂದ ದಯಮಾಡಿ ಕಸವನ್ನ ಪುರಸಭೆ ವತಿಯಿಂದ ಬರುವ ವಾಹನದಲ್ಲೇ ಹಾಕಬೇಕು. ಹಸಿ ಕಸ, ಒಣಕಸವನ್ನ ಬೇರ್ಪಡಿಸಿ ಹಾಕಬೇಕು. ಇಲ್ಲದೆ ಹೋದಲ್ಲಿ ನಮ್ಮ ಸಿಬ್ಬಂದಿಗಳಿಗೆ ಅವುಗಳನ್ನು ಬೇರ್ಪಡಿಸಲು ಸಾಕಷ್ಟು ತೊಂದರೆಯಾಗುತ್ತದೆ. ಮುಂದೆ ಎಲ್ಲೆಂದರಲ್ಲಿ ಕಸ ಹಾಕುವುದು ಕಂಡುಬಂದರೆ ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳುವುದಲ್ಲದೆ ಕಾನೂನು ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಇವತ್ತಿನ ದಿನಗಳಲ್ಲಿ ಕಸನ ಮೇನ್ ರೋಡಿಗೆ ಸುರಿಯೋದು ಜಾಸ್ತಿ ಆಗಿದೆ. ಈ ಥರ ನೀವು ಸುರಿತಾ ಇದ್ದರೆ ತುಂಬ ತಪ್ಪಾಗುತ್ತೆ ಅಂತ ಹೇಳಿ ಆ ಗಾಡಿನ ಕರ್ಕೊಂಡು ನಮ್ಮ ಪುರಸಭೆಗೆ ಬಂದು ನನ್ನ ಗಮನಕ್ಕೆ ತಂದಾಗ ಆ ಗಾಡಿ ಓನರ್ ಸಹ ನಮ್ಮ ವಾರ್ಡ್ನವರು, ನನ್ನ ಫ್ರೆಂಡು ಸಿಯಾ ಅವರೇ ಆಗಿರ್ತಾರೆ. ಆದರೂ ಸಹ ನಾನು ನನ್ನ ಫ್ರೆಂಡ್ ಆಗಿರ್ಬೋದು, ನಮ್ಮ ವೋಟರ್ಸ್ ಆಗಿರ್ಬೋದು, ಅವರಿಗೆ ಬುದ್ಧಿ ಹೇಳಿ ನಾನು ನಿಮಗೆ ಫೈನ್ ಕಟ್ಟೇ ಹೋಗಬೇಕು, ಯಾವುದೇ ಕಾರಣಕ್ಕೂ ಹಾಗೆ ನಾನು ಬಿಟ್ಕೊಡಲ್ಲ, ಫೈನ್ ದುಡ್ಡು ಬೇಕಾದ್ರೆ ನಾನೇ ಕೊಡ್ತೀನಿ ನಿಮಗೆ, ದಯಮಾಡಿ ಫೈನ್ ಕಟ್ಟಲೇಬೇಕು ಅಂತ. ಯಾರೂ ಸಹ ಇನ್ನು ಮುಂದೆ ಮೇಯ್ನ್ ರೋಡ್, ಹಾಸನ ರೋಡ್ ಒಂದೇ ಅಲ್ಲ, ಹಾಸನ ರೋಡ್ ಇರ್ಬೋದು, ಚಿಕ್ಕಮಗಳೂರು ರೋಡು, ಹಳೇಬೀಡು ರೋಡು, ಮೂಡಿಗೆರೆ ರೋಡು, ಸಕಲೇಶ್ಪುರ ರೋಡಲ್ಲಿ ತುಂಬ ಕಸ ಹಾಕ್ತಿದ್ದಾರೆ ಜನ. ತುಂಬ ಅಂದರೆ ಹೇಳಬಾರ್ದು, ಬೇಕಾಬಿಟ್ಟು ಏನು ಬೈಕಲ್ಲಿ ಬರೋದು, ಹಿಂದ್ಗಡೆ ಕಟ್ಕೊಂಡು ಎಷ್ಟು ಹೋಗೋದು, ಈ ಥರ ಕೆಲಸಗಳು ತುಂಬ ನಡೀತಿದೆ. ಸಾರ್ವಜನಿಕರು ಇದನ್ನು ಗಮನ ಹರಿಸಬೇಕು. ಕಸ ತಂದು ರೋಡಲ್ಲಿ ಹಾಕೋಂಥ ಕಾರ್ಯಕ್ರಮ ಮಾಡಬಾರ್ದು. ತಮ್ಮ ಮನೆ. ಈ ಸಂದರ್ಭದಲ್ಲಿ ಪುರಸಭೆ ಆರೋಗ್ಯಾಧಿಕಾರಿ ಲೋಹಿತ್ ಹಾಜರಿದ್ದರು. ಹಾಸನದಲ್ಲಿ ಡಿಸೆಂಬರ್ 5ರಂದು ಕಾಂಗ್ರೆಸ್ ಪಕ್ಷದ ವತಿಯಿಂದ ಹಮ್ಮಿಕೊಂಡಿರುವ ಜನಕಲ್ಯಾಣ ಸ್ವಾಭಿಮಾನಿ ಸಮಾವೇಶಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಸ್ವಾಭಿಮಾನಿ ಬಂಧುಗಳು ಹೊರಡುವುದರ ಮೂಲಕ ಸಮಾವೇಶದ ಯಶಸ್ವಿಗೆ ಕಾರಣೀಭೂತರಾಗಬೇಕು ಎಂದು ಕರ್ನಾಟಕ ರಾಜ್ಯ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿ TM ಶಾಹಿದ್ ತಕ್ರಿಲ್ ಮನವಿ ಮಾಡಿದರು.
ಮಂಗಳವಾರ ಹೊಳೆನರಸೀಪುರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯ ಸಂಸದರಾದ ಶ್ರೇಯಸ್ ಎಂ ಪಟೇಲ್ ಅವರು ಹಾಸನ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಸೇರಿದಂತೆ ಜನಸಾಮಾನ್ಯರ ಕಷ್ಟಗಳಿಗೂ ಹಾಗೂ ನೋವುಗಳಿಗೆ ಹಗಲಿರುಳು ಶ್ರಮಿಸುತ್ತಿದ್ದು, ಪಕ್ಷ ಸಂಘಟನೆಗೆ ವಿಶೇಷವಾಗಿ ಕಾಳಜಿ ವಹಿಸಿದ್ದಾರೆ. ಮಾಜಿ ಪ್ರಧಾನಿಯ ಕುಟುಂಬದವರು ಅವರ ಕುಟುಂಬ ಕಲ್ಯಾಣ ಮಾಡುತ್ತಿದ್ದು, ನಮ್ಮ ಸರ್ಕಾರ ಜನಕಲ್ಯಾಣ ಮಾಡುತ್ತಿದೆ. ಗ್ಯಾರಂಟಿ ಕಾರ್ಯಕ್ರಮಗಳು ಇಡೀ ರಾಜ್ಯದ ಕೋಟ್ಯಾಂತರ ನಾಗರಿಕರ ಮನ್ನಣೆಗೆ ಪಾತ್ರವಾಗಿದೆ. ಜನಬೆಂಬಲ ಇರುವ ಜಾತ್ಯತೀತ ನಾಯಕರಾಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಾಯಕತ್ವ ಇಡೀ ದೇಶ ಮೆಚ್ಚುವಂತದ್ದು. ಮಾಜಿ ಪ್ರಧಾನಿಯ ಮೂಲಭೂತ ಸವಲತ್ತಿನ ಕೊರತೆ ಎದ್ದು ಕಾಣುತ್ತಿದ್ದು, ಈ ಕುಟುಂಬದವರಿಗೆ ರಾಜಕೀಯವಾಗಿ ಈ ಕ್ಷೇತ್ರದ ಮತದಾರರು ತಕ್ಕ ಪಾಠ ಕಲಿಸಲಿದ್ದಾರೆ ಎಂದರು. ಸಿದ್ದರಾಮಯ್ಯ ಅವರ ಬಗ್ಗೆ ಇಲ್ಲ ಸಲ್ಲದ ಒಂದು ಆರೋಪವನ್ನು ಹಾಕಿ ಇವತ್ತು ಅತ್ಯಂತ ದಕ್ಷ ಮತ್ತು ಯಾವುದೇ ಒಂದು ಭ್ರಷ್ಟಾಚಾರಕ್ಕೆ ಕಪ್ಪು ಚುಕ್ಕೆಗೆ ಒಳಗಾಗದಂಥ ಒಬ್ಬ ವ್ಯಕ್ತಿ ಸಿದ್ದರಾಮಯ್ಯ ಅವರನ್ನು ಮೂಢ ಒಂದು ಕೇಸಿನಲ್ಲಿ ಎಲ್ಲಿಂದಲೋ ಏನೇನೋ ಮಾಡಿ ತಂದುಕೊಂಡು ಯಾರಿಗೆಲ್ಲ ಒತ್ತಡ ಹಾಕಿ ಅವರ ಮೇಲೆ ಒಂದು ಇಡಿ ಕೇಸ್ ಹಾಕ್ತಕ್ಕಂಥ ವ್ಯವಸ್ಥೆ ನಡೀತಾ ಇದೆ. ಈಗಾಗಲೇ ನಿಮಗೆಲ್ಲ ಗೊತ್ತಿದೆ, ಬೇರೆ ಬೇರೆ ರೀತಿಯಲ್ಲಿ ಅವರನ್ನು ಒಂದು ಹತೋಟಿಗೆ ತಂದು ಈ ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರವನ್ನು ಕೆಡವಿ ಮಹಾರಾಷ್ಟ್ರದಲ್ಲಿ ಏನು ನಾವು ಮಾಡಿದ್ದೀವಿ ಅದನ್ನೇ ಮಾಡತಕ್ಕಂಥ ಒಂದು ದುರಾಲೋಚನೆಯಲ್ಲಿ ಕೇಂದ್ರ ಸರ್ಕಾರ ಇದೆ. ಬಹುಶಃ ಅದು ಸಾಧ್ಯ ಇಲ್ಲ. ಸಿದ್ದರಾಮಯ್ಯ ಅವರನ್ನು ಮುಟ್ಟಿದರೆ ಈ ರಾಜ್ಯದಲ್ಲಿ ರಕ್ತ ಕ್ರಾಂತಿ ಆಗ್ತದೆ. ಅಷ್ಟು ಜನ ಅವರ ಬಗ್ಗೆ ಪ್ರೀತಿ, ವಿಶ್ವಾಸ, ವಾತ್ಸಲ್ಯ ಮತ್ತು ಮಮತೆಯನ್ನು ತೋರಿಸ್ತಾರೆ. ಯಾರಿಗೂ ಇಲ್ಲದಂಥ ಜನಬೆಂಬಲ ಇರ್ತಕ್ಕಂಥ ಒಬ್ಬ ನಾಯಕ ಕರ್ನಾಟಕದಲ್ಲಿ ಇದ್ದರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಅವರು. ಪತ್ರಿಕಾಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್.ಡಿ. ಲಕ್ಷ್ಮಣ್, ಕೆಡಿಪಿ ಸದಸ್ಯ ಕೆ.ಕೆ. ಲೋಕೇಶ್, ಕಾಂಗ್ರೆಸ್ ಮುಖಂಡರುಗಳಾದ ಮಂಜೇಗೌಡ, ಮೊಹಮ್ಮದ್ ಬಾಬರ್ ಅಲಿ, ಸುದರ್ಶನ್ ಬಾಬು ಸೇರಿದಂತೆ ಇತರರು ಹಾಜರಿದ್ದರು. ಕಕ್ಷಿದಾರರಿಗೆ ನ್ಯಾಯ ದೊರಕಿಸಿಕೊಡುವ ವಕೀಲ ವೃತ್ತಿ ಅತ್ಯಂತ ಘನತೆಯ ವೃತ್ತಿಯಾಗಿದ್ದು, ವಕೀಲರು ವೃತ್ತಿ ಪಾವಿತ್ರ್ಯತೆ ಕಾಯ್ದುಕೊಳ್ಳಬೇಕು ಎಂದು ಹಿರಿಯ ಶ್ರೇಣಿ ನ್ಯಾಯಾಧೀಶ ಬಿಕೆ ನಾಗೇಶ್ಮೂರ್ತಿ ತಿಳಿಸಿದರು. ವಕೀಲರ ಸಂಘ ಮಂಗಳವಾರ ಏರ್ಪಡಿಸಿದ ವಕೀಲರ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಜನಸಾಮಾನ್ಯರಿಗೆ ನ್ಯಾಯ ದೊರಕಿಸಿಕೊಡುವ ಜೊತೆಗೆ ಸಾರ್ವಜನಿಕ ಹಕ್ಕುಗಳ ರಕ್ಷಣೆಯನ್ನ ವಕೀಲರು ಮಾಡಬೇಕಿದೆ. ವಕೀಲರು ಎಲ್ಲಾ ವಿಷಯಗಳ ಕುರಿತು ಜ್ಞಾನ ಹೊಂದಲು ವಕೀಲರು ನಿರಂತರ ಅಧ್ಯಯನ ನಡೆಸಬೇಕು ಎಂದರು. ರಾಜ್ಯ ವಕೀಲರ ಪರಿಷತ್ ಅಧ್ಯಕ್ಷ ಎಚ್ಎಲ್ ವೈಶಾಲ್ ರಘು ಮಾತನಾಡಿ, ಜನಸಾಮಾನ್ಯರು ಹಾಗೂ ಕಕ್ಷಿದಾರರು ವಕೀಲರ ಬಗ್ಗೆ ಅಪಾರ ನಂಬಿಕೆ ಇಟ್ಟಿದ್ದಾರೆ. ಇದಕ್ಕೆ ಚ್ಯುತಿ ಬಾರದಂತೆ ವಕೀಲರು ಕರ್ತವ್ಯ ನಿರ್ವಹಿಸಬೇಕು. ವೃತ್ತಿ ಜೀವನದ ಒತ್ತಡದಲ್ಲಿ ಬಹಳಷ್ಟು ವಕೀಲರು ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದಾರೆ. ಇದರಿಂದ ವಕೀಲರ ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕುತ್ತಿವೆ. ವಕೀಲರ ಕಲ್ಯಾಣ ನಿಧಿಗೆ ನಿಯಮಿತವಾಗಿ ವಂತಿಕೆಯನ್ನು ಪಾವತಿಸಿ ಇದರ ಉಪಯೋಗ ಪಡೆದುಕೊಳ್ಳುವಂತೆ ತಿಳಿಸಿದರು. ನಮ್ಮ ನ್ಯಾಯಾಧೀಶರು ಕೂಡ ಭಾಗವಹಿಸಿದ್ದಾರೆ. ಅದರಲ್ಲಿ ಬಾರನ್ ಬೆಂಚ್ ಎಷ್ಟು ಅನ್ಯೂನ್ಯತೆ ಇದೆ ಅಂತ ಹೇಳಿ ಕಾಣಿಸ್ತಾ ಇರೋದು. ಯಾವುದೇ ಒಂದು ವಕೀಲರ ಸಂಘದಲ್ಲಿ ನಗ್ನಗ್ತ ಇಷ್ಟೊಂದು ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸ್ತಾರೆ ಅಂದರೆ ಬಹಳ ಒಳ್ಳೆಯ ನ್ಯಾಯಾಧೀಶರು ಕೂಡ ಹಕ್ಕುಗಳು ವಕೀಲರ ಸಂಘ ಪಡ್ಕೊಂಡಿದೆ ಅಂತ ಭಾವಿಸ್ತಾ, ಮತ್ತೆ ಇದು ವಕೀಲರ ಪರಿಷತ್ ವಿಚಾರಕ್ಕೆ ಬಂದ್ರೆ ಹಲವಾರು ಜನ ಯಾಕೋ ಗೊತ್ತಿಲ್ಲ, ಇನ್ನ ಸಬ್ಸ್ಕ್ರಿಪ್ಷನ್ ಕಟ್ತಾ ಇಲ್ಲ. ಸ್ನೇಹಿತರೆ, ಇದನ್ನ ಬಹಳ ನೆನಪಾಗಿಟ್ಕೊಳ್ಳಿ. ನಾವು ಹೇಳಿರುವಂತದ್ದು 15 ವರ್ಷ ಪ್ರಾಕ್ಟೀಸ್ ವರೆಗೆ 1,000 ಮಾತ್ರ. 15 ವರ್ಷ ಮೇಲ್ಪಟ್ಟವರು 2,000 ಕಟ್ಟುವಂಥದ್ದು. ಈಗ ಮೊನ್ನೆ ಶುಕ್ರವಾರ ಮೀಟಿಂಗ್ ಇತ್ತು ವೆಲ್ಫೇರ್ ಫಂಡ್. ಎಷ್ಟು ಬೇಜಾರಾಗುತ್ತೆ ಅಂದ್ರೆ ನಮ್ಮ ಕಣ್ಮುಂದನೆ ಬಹಳ ಚೆನ್ನಾಗಿ ಓಡಾಡಿಕೊಂಡು ಬಹಳ ಲಕ್ಸುರಿಯಾಗಿ ಜೀವನ ನಡೆಸ್ತಾ ಇರ್ತಾರೆ ವಕೀಲರು. ಬಟ್ ನಾವಿಲ್ಲ ಅಂದಾಗ ಆ ಕುಟುಂಬದ ಶೋಚನೀಯತೆ ಹೇಗಿರುತ್ತೆ ಅಂತ ಹೇಳಿದ್ರೆ ಅದು ಬರ್ತಾರೆ. ಒಂದ್ ಕಡೆ ಒಂದ್ ಹೆಣ್ಮಗು ಒಂದು ಸಣ್ಣ 2 ಮಕ್ಕಳಿಗೆ ಬಂದಿರ್ತಾರೆ, ಒಂದ್ ಕಡೆ ಅವ್ರ ತಾಯಿ ಬಂದಿರ್ತಾರೆ. ನಾವು ಯಾರಿಗೆ ಕೊಡೋಣ, ತೆಗೆದು ನೋಡಿದ್ರೆ 8 ಲಕ್ಷ ಬರುತ್ತೆ, 6 ಲಕ್ಷ ಬರುತ್ತೆ. ತೆಗೆದು ನೋಡಿದ್ರೆ ಅವ್ರಿಗೆ ಬರೀ 2 ಲಕ್ಷ ಬರ್ತಾರೆ. ಯಾಕೆಂದ್ರೆ ಅವ್ರು ಸಬ್ಸ್ಕ್ರಿಪ್ಷನ್ ಕಟ್ಟಿರೋದು 1,000 ಸಬ್ಸ್ಕ್ರಿಪ್ಷನ್ ಕಟ್ಟಕ್ಕೆ, ಅದು ವರ್ಷಕ್ಕೊಂದ್ಸಾರಿ. ಯಾಕಂತ ಮಾಡ್ತೀವಿ ಅಂತ ಗೊತ್ತಿಲ್ಲ. ಈ ಕಡೆ ಆ ಮಗುಗೆ ಡೆಪಾಸಿಟ್ ಮಾಡಿ ಆ ತಾಯಿ ಸ್ವಲ್ಪ ಕೊಡೋಣ ಅಂತ ಹೇಳಿದ್ರೆ ಹೆಂಡತಿ ನನ್ನ ಜೀವನ ಮಾಡಕ್ಕೆ ಏನಿಲ್ಲ ಸರ್ ಅಂತ ಹೇಳ್ತಾರೆ. ಇವರು ಕೊಟ್ರೆ ಆ ತಾಯಿ ನನ್ನ ನೋಡ್ಕೊಂಡು ಬೇರೆ ಯಾರು ಇಲ್ಲ, ನನ್ನ ಮಗ ಇದ್ದ ಸತ್ತೋದ ಅಂತ ಹೇಳ್ತಾರೆ. ಇದನ್ನೆಲ್ಲ ದಯವಿಟ್ಟು ಅರ್ಥ ಮಾಡ್ಕೊಬೇಕು. ಇರುವಾಗ ಬಹಳ ಲಕ್ಸುರಿ ಜೀವನ ಮಾಡ್ಕೊಂಡು ಹೋಗ್ತಾ ಇರ್ತೀರ. ನಾವಿಲ್ಲ ಅಂದಾಗ ನಮ್ಮ ಕುಟುಂಬ ನೋಡ್ಕೊಳ್ಳೋಕೆ ಯಾರು ಬರಲ್ಲ ಸ್ನೇಹಿತರೆ. ಹಾಗಾಗಿ ನಾವು ವಕೀಲರ ಪರಿಷತ್ತಿಂದ ಬಹಳ ಪ್ರಯತ್ನ ಮಾಡ್ತಾ ಇದ್ದೀವಿ. ಏನಾದರೂ ಮಾಡಿ ಅಟ್ಲೀಸ್ಟ್ ಒಂದು 20 ಲಕ್ಷ 25 ಲಕ್ಷ ಒಂದು ವಕೀಲರು ತೀರ್ಕೊಂಡ್ರೆ ಆ ಕುಟುಂಬಕ್ಕೆ ಅದು ಬಂದರೆ ಅವಕ್ಕೆ ಅಟ್ಲೀಸ್ಟ್ ಆ ಮಕ್ಕಳು ಎಜುಕೇಶನ್ ಮಾಡೋದಿರ್ಬೋದು, ಅಥವಾ ತಂದೆ ತಾಯಿಗೆ ಕೊನೆಗಾಲದಲ್ಲಿ ಏನಾದ್ರೂ ಬೇರೆ ಇನ್ನೇನು ಬೇಡ, ಅಟ್ಲೀಸ್ಟ್ ಅವ್ರಿಗೆ ಔಷಧಿ ತಗೊಳ್ಳೋಕ್ಕಾದ್ರೂ ಒಂದು ಬೇಕಲ್ಲ. ಆ ದೃಷ್ಟಿಯಿಂದ ಮ್ಯಾಚಿಂಗ್ ಗ್ರಾಂಟ್ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಅದಕ್ಕೆ ಈ ಸರ್ಕಾರ ಮ್ಯಾಚಿಂಗ್ ಗ್ರಾಂಟ್ ಕೊಡೋದು ಕಷ್ಟ ಆಗ್ತಾ ಇದೆ. ಆದರೆ ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಅದನ್ನಾದ್ರೂ ಮಾಡ್ಕೊಡಿ ಅಂತ ಮುಖಾಂತರ ಮತ್ತೊಮ್ಮೆ ಅವರಿಗೆ ನೆನಪು ಮಾಡ್ತಾ
ಕಾರ್ಯಕ್ರಮದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ಎಂವೈ ಪ್ರಶಾಂತ್ ಕುಮಾರ್, ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಆರ್ ಚಂಪಾಶ್ರೀ, 2ನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ಎಂ ರಘು, ವಕೀಲರ ಸಂಘದ ಕಾರ್ಯದರ್ಶಿ ಕೆಆರ್ ಶ್ರೀಧರ್, ಖಜಾಂಚಿ ಎಂವಿ ಸೋಮಶೇಖರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕಾಂಗ್ರೆಸ್ ಜನಕಲ್ಯಾಣ ಸಮಾವೇಶಕ್ಕೆ ಕ್ಷಣಗಣನೆ, ಸಿಎಂ ಡಿಸಿಎಂ ಆದಿಯಾಗಿ ಸಂಪುಟವೇ ಭಾಗಿ ಸಾಧ್ಯತೆ, ಭದ್ರತೆಗಾಗಿ 2,000 ಪೊಲೀಸರ ನಿಯೋಜನೆ. ಕ್ಯಾಪ್ಟನ್ ಅರ್ಜುನ ಕಣ್ಮರೆಯಾಗಿ ಇಂದಿಗೆ 1 ವರ್ಷ ತುಂಬಿದರೂ ತಲೆ ಎತ್ತದ ಸ್ಮಾರಕ, ಅರ್ಜುನನ ಪುತ್ಥಳಿ ಪೂರ್ಣಕ್ಕೆ ಬೇಕು ಇನ್ನಷ್ಟು ದಿನ. ಬೇಲೂರಿನಲ್ಲಿ ಹೆಚ್ಚು ಪುರಾತನ ಮತ್ತು ಐತಿಹಾಸಿಕ ವಿಗ್ರಹಗಳು ಲಭ್ಯವಾಗುತ್ತಿವೆ. ಇಲ್ಲಿಯೇ ಸಂಶೋಧನೆ ನಡೆಸಲು ಶೀಘ್ರವೇ ಅಧ್ಯಯನ ಪೀಠ ಸ್ಥಾಪನೆ ಮಾಡಲಾಗುವುದು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಪೂಜ್ಯ ಶ್ರೀ ಡಾಕ್ಟರ್ ವೀರೇಂದ್ರ ಹೆಗಡೆ ಭರವಸೆ. ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.